ಒಂದು ಮಗುನ ಕೊಡು. ಒಟ್ನಲ್ಲಿ ನಮ್ಮ ಮನೆ ಬೆಳ್ಳಿ ಬಟ್ಲು ತುಂಬಿರ್ಬೇಕು, ಮರದ ತೊಟ್ಲು ತೂಗ್ತಾ ಇರ್ಬೇಕು ಅಷ್ಟೇ. ಚಿಕ್ಕಪ್ಪ ಚಿಕ್ಕಮ್ಮ, ನಿಮ್ಗೆ ಮಗು ಹುಟ್ಟಿದ್ಮೇಲೆ ಅದಕ್ಕೆ ರಿಮೋಟ್ ಕಾರು, ಕ್ರಿಕೆಟ್ ಸೆಟ್ ಎಲ್ಲ ಕೊಡಿಸಿ, ನಾನು ಆಟ ಆಡಿಸ್ತೀನಿ. ಆ ಮಗು ಹೆಸರಲ್ಲಿ ನೀನ್ ಆಟ ಆಡಕ? ಬುದ್ಧಿವಂತ. ಅಟ್ಲೀಸ್ಟ್ ನೀನಾದ್ರೂ ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಲ್ಲ, ಥ್ಯಾಂಕ್ಸ್. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಹಬ್ಬದ ದಿನ ಖುಷಿಯಾಗಿರ್ಬೇಕು ತಾನೆ? ನಾನು ಖುಷಿಯಾಗಿಲ್ಲ ಅಂತ ಯಾರು ಹೇಳಿದ್ದು? ಐ ವೆರಿ ಹ್ಯಾಪಿ. ನೋಡ, ಮಕ್ಕಳು ಹೆದರ್ಕೊಂಡಾರ, ಸುಮ್ಮನೆ ನೋಡಿ. ಇದೇ ಖುಷಿಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಅಮ್ಮ, ಪ್ರಸಾದ ಎಲ್ಲರೂ ಕೊಡಮ್ಮ. ಸರಿ ಮಾವ. ಯಜಮಾನ್ರೆ, ನೀವು ಕಾಮಕ್ಕೆ ಬ್ಯೂಟಿಫುಲ್ ಆಯ್ದ್ರಿ. ಎಳ್ಳು ಬೆಲ್ಲ ತಿಂದೆ, ಒಳ್ಳೆ ಮಾತಾಡ್ದೆ. ರೀ, ಸುಮ್ಮನೆ ಇರ್ರಿ ಮಾವಯ್ಯ. ಆ ದೇವ್ರು ನಿಮಗೆ ಇನ್ನು ಹೆಚ್ಚು ಆರೋಗ್ಯ ಕೊಟ್ಟು ನಮ್ಮ ಮಗುಗೆ ನೀವೇ ಕತೆ ಹೇಳುವಾಗಲಿ ಆಶೀರ್ವಾದ ಮಾಡಿ. ಆಗಲಿ. ನಿಮ್ಮೆಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು. ಇವತ್ತಿನಿಂದ ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ರೀ, ನೀವೇನು ನನ್ನಿಂದ ಮುಚ್ಚಿಡ್ತಿದ್ದೀರಾ? ಗಿರಿ, ನೀನು ಈ ಥರ ಗರಂ ಕೇಳಿದ್ರೆ ಗರಂ ಮಸಾಲಾಗಿಂತ ಖಾರವಾಗಿ ಕಾಣಿಸುತ್ತೆ ನಿನ್ನ ಮುಖ. ನಾನು ಹೇಳೋ ವಿಷಯನ ಇನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ಆದರೆ ಇಲ್ಲಿ ಬೇಡ, ಲೊಕೇಶನ್ ಶಿಫ್ಟ್ ಮಾಡೋಣ. ಸರಿ, ನಡೀರಿ. ದಯವಿಟ್ಟು ಅಣ್ಣ, ಈ ಸಲನೂ ಒಂದ್ಸಲ ಸಹಾಯ ಮಾಡಿಬಿಡಿ ಅಣ್ಣ, ಇಲ್ಲ ಅನ್ಬೇಡಿ. ಅಲ್ಲಪ್ಪ, ಈಗ ನಾನು ದುಡ್ಡು ಕೊಟ್ರೆ ನಿನ್ನ ಮಗು ಬದುಕುತ್ತಾ? ಹ್ಞೂ ಅಣ್ಣ. ಅಲ್ಲಪ್ಪ, ನಿನ್ನ ಮಾತನ್ನ ನಂಬೋದಾ? ಅಣ್ಣ, ನನ್ನನ್ನು ಕಳ್ಳ ಸುಳ್ಳ ಏನು ಅನ್ಕೊಂಡ್ರು ಪರವಾಗಿಲ್ಲ ಅಣ್ಣ, ಆದರೆ ನಿಮ್ಮ ನಂಬಿಕೆ ಮಾತ್ರ ಸುಳ್ಳಾಗಕ್ಕಿಲ್ಲ ಅಣ್ಣ. ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ತಗೊಳ್ಳ ಅಣ್ಣ, ಸ್ವಾಮಿ, ಅಕ್ಕ, ನಿಮ್ಮಂಥವ್ರು ಪುರಾಣದಾಗಿ ಸಿಗ್ತಾರೆ ಹೊರತು ಈ ಕಾಲದಾಗ ಸಿಗಂಗಿಲ್ಲ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಂಗಿಲ್ಲ. ನಿಮ್ಮ ಕೈನ ನಾನು ಯಾವತ್ತೂ ಬಿಡಂಗಿಲ್ಲ. ಬರ್ತೀನಿ ಅಣ್ಣ, ಬರ್ತೀನಿ ಸ್ವಾಮಿ, ಬರ್ತೀನಿ. ಏ ಬಾಬು, ಯಾಕೋ ಹೋಗ್ತಾ ಇದೆಯಾ? ನೋಡಿದ್ರ ಮಾವ, ತಿದ್ದಿ ಬುದ್ಧಿ ಹೇಳಿ ಕೆಟ್ಟತನನ ಕಟ್ ಹಾಕ್ಬೋದು. ಏನೇ ಮಾಡಿದ್ರು ಒಳ್ಳೆತನನ ಮರೆಮಾಚಕ್ಕಾಗಲ್ಲ. ಅದಕ್ಕೆ ನನ್ನ ಗಂಡನೇ ಸಾಕ್ಷಿ. ಹೌದಮ್ಮ, ಅವನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಆದ್ರೆ ಮಾವ, ರಾತ್ರಿ ಅಡುಗೆಗೆ ಏನ್ ಮಾಡ್ತೀನೋ ಆ ದೇವ್ರೇ ದಾರಿ ತೋರಿಸ್ಬೇಕು. ಇಂಥ ವಿಷಯಕ್ಕೆಲ್ಲ ದೇವ್ರನ್ನ ಯಾಕಮ್ಮ ಕರಿತೀಯ? ನಿಮ್ಮ ಮಾವ ನಾನು ಒಂದು ಅಷ್ಟೋ ಇಷ್ಟು ದುಡ್ಡು ಕೂಡಿಟ್ಟಿದ್ದೀನಿ, ಅದರಲ್ಲೇ ತರ್ತೀನಿ. ನೀನೇನು ಯೋಚನೆ ಮಾಡಬೇಡಮ್ಮ. ಹುಷಾರು ಮಾವ. ಅಪ್ಪ ಭಗವಂತ, ನಮ್ಮ ಯಜಮಾನ್ರಿಗೆ ನೀನೇ ಬುದ್ಧಿ ಹೇಳ್ಬೇಕಪ್ಪ. ಅಯ್ಯೋ, ಯಾಕೆ ತಲೆ ಸುತ್ತಾ ಇದೆ? ಸುಸ್ತಾಗ್ತಾ ಇದೆ, ಮೈ ಕೈ ಬೆವರ್ತಾ ಇದೆ.
ಬೆಳಗ್ಗೆ ಬಿ ಪಿ ಮಾತ್ರೆ ತಗೊಂಡಿದ್ನಲ್ಲ ನಾನು, ಯಾಕೆ ಹೀಗಾಯ್ತು? ಅಯ್ಯೋ ಭಗವಂತ, ಸುಸೂತ್ರವಾಗಿ ನನ್ನ ಮನೆಗೆ ಸೇರ್ಸಪ್ಪ. ನಾನು ದಾರಿಯಲ್ಲಿ ನಡಿಬೇಕಾರೆ ಎಡೆ ಬಿತ್ತು ಕೈ ಕಾಲು ಮುರ್ಕೊಂಡ್ರೆ ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಗತ್ತಪ್ಪ. ಹಾಗಾಗ್ದಾಗೆ ಅಯ್ಯೋ ನೀರು, ಅಯ್ಯೋ ಯಾರ ನೀರು ಕುಡ್ತೀರಮ್ಮ? ಅಯ್ಯ ಅಯ್ಯ ಶಿವು, ಈ ವಯಸ್ಸಲ್ಲಿ ಕುಡಿದ ಮಲಗಿದಿರಲ್ಲ, ಯಾರು ನೀರು ಕುಡಿಸ್ರಪ್ಪ? ಅಪ್ಪ ಹೋಗಿ ಎಷ್ಟೊತ್ತಾಯ್ತಲ್ಲ, ಅಂಗಡಿ ಇರೋದು ಪಕ್ಕದ ರೋಡಲ್ಲಿ, ಎಷ್ಟೊತ್ತು ಬೇಕಾ? ಏನಾಗಿರ್ಬೋದು? ಮನ್ಸಲ್ಲಿ ಯಾಕೋ ಒಂಥರ ತಳಮಳ ಆಗ್ತಾ ಇದೆಯಲ್ಲ. ಬೆಳಗ್ಗೆ ಬಿ ಪಿ ಮಾತ್ರೆ ತಗೊಂಡಿದ್ದೆ ಕಣೋ, ಆದ್ರೆ ಯಾಕೋ ತಲೆ ಸುತ್ತಿ ಬಿದ್ಬಿಟ್ನಪ್ಪ. ಸದ್ಯ ಆ ದೇವರು ನಿನ್ನನ್ನು ಕಳಿಸ್ತಾ ಸರಿಯಾದ ಸಮಯಕ್ಕೆ. ಅಪ್ಪನ ಕೆಲಸನೇ ಕಾಯೋದು. ಹೀಗಿರುವಾಗ ಅಪ್ಪನನ್ನ ಕಾಯೋದು ಮಗನ ಕೆಲಸ ಅಲ್ವಾ? ನೋಡು, ನಂಗಂತೂ ಭಯ ಆಗ್ಬಿಡ್ತು ಕಣೋ. ನನಗೇನಾದ್ರೆ ಪಾಪ ನೀವೆಲ್ಲ ಎಷ್ಟು ನೊಂದ್ಕೋತಿರೋ ಅಂತ ನನ್ನ ಮನಸ್ಸು ಕೊರಗ್ತಾ ಇತ್ತು. ಮನುಷ್ಯನಿಗೆ ಮನಸ್ಸಿರೋದು ಇನ್ನೊಬ್ಬರ ಕಷ್ಟ ನೋಡಿ ಕರಗಲಿ ಅಂತ, ತಮ್ಮ ಕಷ್ಟಕ್ಕೆ ಕೊರಗಲಿ ಅಂತಲ್ಲ. ಅಂದ್ರೆ ಕಷ್ಟಕ್ಕೆ ಅಹಂಕಾರ ಇರುತ್ತೆ. ತಾನು ಯಾರ ಮುಂದೆ ಹೋದ್ರೂ ತನ್ನ ಮುಂದೆ ತಲೆ ಬಾಗ್ತಾರೆ ಅಂತ ಅನ್ಕೊಂಡಿರುತ್ತೆ. ಆದರೆ ಕಷ್ಟ ಬಂದಾಗ ತಲೆ ಬಾಗಿಸೋದನ್ನ ಬಿಟ್ಟು ದೇಹ ಬಾಗಿಸಿ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಎದೆ ತಾನಾಗೇ ಉಬ್ಬುತ್ತೆ, ಆತ್ಮವಿಶ್ವಾಸ ತಾನಾಗೇ ಹೆಚ್ಚುತ್ತೆ. ಕಷ್ಟದ ಮೇಲೆ ಉದಾಸೀನ ತೋರಿಸಿದ್ರೆ ಅಹಂಕಾರ ಇರೋ ಕಷ್ಟಕ್ಕೆ ಭಯ ಶುರುವಾಗುತ್ತೆ. ಕಷ್ಟ ಕೂಡ ಸ್ವಾಭಿಮಾನಿ, ತನಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ತಾನಿರೋದಿಲ್ಲ. ಆ ಕಷ್ಟ ನಿಮ್ಮನ್ನ ಬಿಟ್ಟು ಯಾರು ಕಷ್ಟ ಕಂಡು ಕೊರಗುತ್ತಾರೋ ಅವ್ರ ಹತ್ರ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಕಷ್ಟ ಬಂದಾಗ ನರಳಬಾರದು, ಅದರ ಎದುರು ಅರಳಬೇಕು. ಎಷ್ಟು ಒಳ್ಳೆ ಮಾತಾಡ್ದ್ಯಪ್ಪ. ನೀನ್ ಹೀಗೆ ಮಾತಾಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ವಲ್ಲೋ. ಎಲ್ಲ ಯಾಕೆ ಕಲ್ತ್ಕೊಂಡ್ಯೋ? ಇದನ್ನೆಲ್ಲ ನಾನು ನೀನೇ ಹೇಳ್ಕೊಟ್ಟಿದ್ದಪ್ಪ. ಆದ್ರೆ ಈಗ ನೀನ್ ಅದನ್ನೆಲ್ಲ ಮರ್ತಿದ್ಯಾ. ನಡಿ ಮನೆಗೆ ಹೋಗೋಣ. ಇಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಪ್ರಕೃತಿ ಮಾತ್ರ. ಸೂರ್ಯ ಹೇಗೆ ಮಕರ ಸಂಕ್ರಮಣದ ದಿನ ತನ್ನ ಪಥವನ್ನು ಬದಲಿಸಿ ಹೊಸ ದಾರಿಯನ್ನು ಹಿಡಿಯುತ್ತಾನೋ, ಹಾಗೆಯೇ ನೀವು ನಿಮ್ಮ ಅಂತರಾತ್ಮದಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡು ಹೊಸ ದಾರಿಯನ್ನು ಕಂಡುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಆಗಬೇಕು, ಗುರು ಹಿರಿಯರಿಗೆ ತಲೆಬಾಗಬೇಕು. ಜೀವನ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು. ಪಟ್ಟ ಕಷ್ಟದಿಂದ ಪಾಠ ಕಲಿತು ಮಾಗಬೇಕು. ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು. ಒಟ್ಟಿನಲ್ಲಿ ಉತ್ತಮ ನಾಗರಿಕರಾಗಬೇಕು. ಇದೇ ಕ್ರಾಂತಿ, ಮಹಾ ಸಂಕ್ರಾಂತಿ. ಆ ಶಿವನ ಹೇಗೆ ಸಾಯಿಸ್ಬೇಕು ಅಂತ ಅಂದರೆ ನೂರಾರು ತುಂಡುಗಳು ಮಾಡಬೇಕು. ಆ ತುಂಡನ್ನ ನೂರಾರು ಜಾಗದಲ್ಲಿ ಎಸಿಬೇಕು. ಪೊಲೀಸ್ ನಾಯಿಗೂ ಅದನ್ನ ಕಂಡುಹಿಡಿಯಕ್ಕಾಗಬಾರ್ದು. ಈ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಕಟ್ ಮಾಡಿ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅನ್ನೋ ಡಿಸೈನರ್ ಯಾರು ಗುರು?
ನಾನು ಏನಂಥ ಅನ್ಯಾಯ ಮಾಡಿದ್ದೆ? ನನಗೆ ಯಾಕೆ ಇಂಥ ಶತ್ರು? ಚಿನ್ನದ ಗಣಿ ಇಟ್ಟಿದ್ದ ಗರುಡನ್ನ ರಾಕಿ ಬಾಯಿ ಒಂದೇ ಏಟು ಹೊಡೆದ್ಬಿಟ್ಟ. ನನ್ನ ಹತ್ರ ಗಣಿ ಹಾಳಾಗೋಗ್ಲಿ, ಚೇಬಲ್ ಒಂದು ಮಣಿನೂ ಇಲ್ಲ ಅಂತ ನನಗೆ ಯಾಕೆ ಈ ತರ ಲಾರ್ಜರ್ ದೆನ್ ಲೈಫ್ ಶತ್ರು ಭಗವಂತ? ಶಿವಪ್ರಸಾದ್, ಭಗವಂತ ಕರೆಕ್ಟ್ ಟೈಮಿಗೆ ಬಂದೆ ಭಗವಂತ. ನೋಡು ಭಗವಂತ, ನನ್ನನ್ನು ಕೊಲ್ಬೇಕು ಅಂತ ಯಾರೋ ಸ್ಕೆಚ್ ಆಗ್ತಾ ಇದ್ದಾರೆ. ಈ ಏರಿಯಾದಲ್ಲಿ ನನಗೆ ಹೊಸ ಶತ್ರು ಹುಟ್ಕೊಂಡಿದ್ದಾರೆ. ಮನುಷ್ಯನಿಗೆ ಮಿತ್ರ ಆಗೋಕ್ ಸಾಧ್ಯ ಶಿವಪ್ರಸಾದ್, ಶತ್ರು ಆಗಕ್ ಸಾಧ್ಯನೇ ಇಲ್ಲ. ಮನುಷ್ಯ ಶತ್ರು ಆಗಲ್ವಾ? ಏನ್ ಹೇಳ್ತಾ ಇದೆಯಾ ಭಗವಂತ? ಮನುಷ್ಯನ ನಿಜವಾದ ಶತ್ರು ಯಾರು ಗೊತ್ತಾ? ಅಜ್ಞಾನ, ಅತಿಯಾದ ಆತ್ಮವಿಶ್ವಾಸ, ಅಹಂಕಾರ, ದುರ್ನಡತೆ, ದುರಾಸೆ. ಶತ್ರುವಿನ ಕೆಲಸವೇ ನಿಮ್ಮನ್ನು ಮುಗಿಸುವುದು ಎಂದಾದರೆ ಈ ಎಲ್ಲಾ ಗುಣಗಳು ನಿಮ್ಮನ್ನು ಮುಗಿಸಲೆಂದೇ ಹುಟ್ಟಿಕೊಂಡಿರುವಂತದ್ದು. ಇವುಗಳನ್ನು ಮುಗಿಸಿದರಷ್ಟೇ ನೀವು ಬದುಕೋದಿಕ್ ಸಾಧ್ಯ. ಈಗ ಹೇಳು, ಶತ್ರುಗಳು ಹೊರಗಿದಾರ ಅಥವಾ ಒಳಗೆ ಇದ್ದಾರ? ಭಗವಂತ, ನಾನೀಗ ಭಯದ ಸ್ಟೇಜಲ್ಲಿ ಇದ್ದೀನಿ. ನಿನ್ನ ನೀತಿ ಪಾಠ ಕೇಳೋ ಸ್ಟೇಜಲ್ಲಿ ಇಲ್ಲ. ನನ್ನನ್ನು 100 ತುಂಡು ಮಾಡ್ತೀನಿ ಅಂತ ಮಾತಾಡ್ಕೋತಾ ಇದ್ದಾರೆ. ನಿನಗೇನು ಅನ್ನಿಸ್ತಾ ಇಲ್ವಾ? ಈ ಬಾಡಿಗೆ ಸಾಲ ಹುಟ್ಟೋದೇ ಕಷ್ಟ, ಅಂಥದ್ರಲ್ಲಿ ಶತ್ರುಗಳು ಹುಟ್ಕೋತಾರೆ ಅಂದ್ರೆ ಹೌ ಇಸ್ ದಿಸ್ ಪಾಸಿಬಲ್? ಈಗ ನೀನೇ ನನ್ನನ್ನು ಕಾಪಾಡಬೇಕು. ಕಾಪಾಡ್ತೀಯೋ ಅಥವಾ ಹೇಗಿದ್ರು ಮಾಡ್ರಾದ್ಮೇಲೆ ಶಿವನ್ ಪಾದ ಸೇರ್ಕೋತಾನಲ್ಲ ಅವಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಡ್ತೀಯೋ? ಶಿವಪ್ರಸಾದ್, ಶಿವು ಅಂದ್ರೆ ನೀನು ಒಪ್ನೇನಾ? ಶಿವಕುಮಾರ್ ಆಗಿರ್ಬೋದು, ಶಿವಪ್ರಕಾಶ್ ಆಗಿರ್ಬೋದು, ಶಿವಸ್ವಾಮಿ ಆಗಿರ್ಬೋದು, ಶಿವರಾಮ್ ಆಗಿರ್ಬೋದು, ಶಿವರುದ್ರ ಆಗಿರ್ಬೋದು, ಶಿವಪ್ರಸಾದೇ ಆಗಿರ್ತಾನೆ ಅಂತ ಹೇಗೆ ಯೋಚನೆ ಮಾಡ್ತೀಯ? ಯಾರು ಬೇಕಾದ್ರೂ ಆಗಿರ್ಬೋದಲ್ಲ ಶಿವಪ್ರಸಾದ್. ಹೌದು ಭಗವಂತ, ಅವ್ರಾಗ್ಲಿಂದ ಶಿವನ ಕೊಲೆ ಮಾಡಬೇಕು, ಶಿವನ 106 ಪೀಸ್ ಮಾಡಬೇಕು ಅಂತ ಮಾತಾಡ್ಕೋತಿದ್ರೆ ಹೊರತು ಶಿವಪ್ರಸಾದ್ ಅಂತ ಎಲ್ಲೂ ಹೇಳಿಲ್ಲ. ಈಗ ನೀನು ಬಂದು ನನಗೆ ಕ್ಲಾರಿಟಿ ಕೊಟ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಭಗವಂತ. ಅವ್ರು ಯಾವ ಶಿವನ ಕೊಲೆ ಮಾಡಬೇಕು ಅಂದ್ಕೊಂಡಿದಾರೋ ಏನು, ಅವ್ರು ಮಾಡ್ಕೊಳ್ಳಿ. ಶಿವಪ್ರಸಾದ್, ಸಮಸ್ಯೆ ನನಗೇ ಬರುತ್ತೆ ಅಂತ ಭಯದಲ್ಲಿದ್ದವನಿಗೆ ಆ ಸಮಸ್ಯೆ ಬೇರೆಯವ್ರಿಗೆ ಹೋಯ್ತು ಅಂದಾಗ ಎಷ್ಟು ಸಮಾಧಾನ ಆಗುತ್ತೆ. ಆಯ್ತು, ನಿಮ್ಗೆ ನಾನು ಹುಟ್ಟಿದ ಹಬ್ಬ ನೆನ್ಪಿದ್ಯಾ? ಖಂಡಿತ ನೆನಪಿದೆ ಗಿರಿ. ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? ಗಂಡಸಾಗಿ ಹುಟ್ಟಿದ ಮೇಲೆ ಕೆಲವೊಂದು ದಿನಗಳನ್ನ ಖಂಡಿತವಾಗ್ಲೂ ನೆನಪಿಟ್ಕೊಳ್ಳೇಬೇಕು. ಅದರಲ್ಲಿ ಮುಖ್ಯವಾದ್ದು ಹೆಂಡತಿ ಹುಟ್ಟಿದ ಹಬ್ಬ, ಹೆಂಡತಿ ಅವರ ಅಪ್ಪ ಅಮ್ಮ ಹುಟ್ಟಿದ ಹಬ್ಬ, ಹೆಂಡತಿ ಅವರ ಅಪ್ಪ ಅಮ್ಮ ಮದುವೆ ಆಗಿದ್ದ ದಿನ, ಅವರ ಮನೇಲಿ ಏನಾದರೂ ನಾಯಿ ಸಾಕಿದ್ರೆ ಆ ನಾಯಿ ಹುಟ್ಟಿದ ಹಬ್ಬ, ನರಿ, ಚೇಳು, ತಿಗಣೆ ಏನೇ ಸಾಕೊಂಡಿದ್ರು ಅದೆಲ್ಲದರ ಹುಟ್ಟಿದ ಹಬ್ಬನ ನೆನ್ಪಿಟ್ಕೋಬೇಕು. ಗಂಡಸಿನ ಕ್ಯಾಲೆಂಡ್ರಲ್ಲಿ ಇಷ್ಟಕ್ಕೆ ಬಿಟ್ರೆ ಭಾನುವಾರಕ್ಕೂ ಜಾಗ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀರಾ ತಾನೆ? ಸುಳ್ಳು ಹೇಳ್ಬಾರ್ದು. ಅಯ್ಯೋ ಗಿರಿ, ನಾನು ಯಾಕೆ ಸುಳ್ಳು ಹೇಳಲಿ? ನಿಜವಾಗ್ಲೂ ನೆನಪಿದೆ. ಸರಿ, ನೋಡೋಣ. ನೆನ್ನೆ ಟಿವಿಲಿ ತೋರಿಸ್ತಿದ್ರು, ಗಂಡ ಅವನ ಹೆಂಡತಿ ಬರ್ಡೇನ ಮರ್ತ ಅಂತ ಹೆಂಡತಿ ಏನ್ ಮಾಡಿದಾಳೆ ಗೊತ್ತಾ? ಗೊತ್ತು ಗಿರಿ, ಗೊತ್ತು. ಪಾಪ ಆ ಪುಣ್ಯಾತ್ಮ ಅವಳನ್ನು ಕಟ್ಕೊಳಕ್ಕೆ ಅದೇನು ಪಾಪ ಮಾಡಿದ್ನೋ ಏನೋ. ಬರ್ತ್ಡೇ ನೆನಪಿಲ್ಲ ಅಂತ ಅವಳು ಬರ್ತ್ಡೇ ದಿನ ಅವನು ಡೆತ್ ಡೇ ಮಾಡಿ ಊರವರೆಲ್ಲ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ಇದು ಎಂಥ ಅನ್ಯಾಯ ಅಲ್ವಾ ರೀ? ಹೆಂಡತಿ ಬರ್ಡೇನ ಮರೆಯೋದು ನ್ಯಾಯನ ಹಾಗಿದ್ರೆ? ಹೆಂಡತಿ ಬರ್ಡೇ ಮರೆಯೋ ಗಂಡ ಕಸ ಬೇರೆ ಮಾಡಿಲ್ಲ ಅಂದಾಗ ಹಾಕೋ ದಂಡ, ಇದೆರಡನ್ನು ಹೆಂಗಸರು ಯಾವತ್ತೂ ಕ್ಷಮಿಸಲ್ಲ, ನೆನ್ಪಿರ್ಲಿ. ಯಾವತ್ತೋ ಬರೋ ಬರ್ತ್ಡೇಗೆ ಇವತ್ತ್ಯಾಕೆ ನನಗೆ ಹಾವಳಿ ಕೊಡ್ತಾ ಇದೆಯಾ? ಅಲ್ಲ, ನಿನ್ನ ಬರ್ತ್ಡೇನ ನಾನು ಯಾವತ್ತಾದ್ರೂ ಮರ್ತಿದ್ದೀನ? ಕೇಕ್ ತರ ಕಾಸಿಲ್ಲ ಅಂದ್ರು ಬನ್ನು ಗುಲ್ಕಲ್ ಮೇಲೆ ಮೊಂಬತ್ತಿ ಹಚ್ಚಿ ಕಟ್ ಮಾಡಿಸಿಲ್ವ? ಯಾಕ್ರಿ ಹೇಳ್ತೀರಾ? ಈ ದೊಡ್ಡ ಕರಳು ಸಣ್ಣ ಕರಳು ಎರಡು ಮಾತ್ರ ಇಟ್ಕೊಳ್ಳಿ, ಈ ಹೆಂಗರನ್ನ ಕಿತ್ತು ಬಿಸಾಕ್ಬಿಡಿ. ನೀವು ನಮ್ಮ ಆನಿವರ್ಸರಿನೇ ಮರ್ತಿದ್ರಲ್ವಾ, ಅದಕ್ಕೆ ಬರ್ಡೇ ನೆನ್ಪಿದ್ಯಾ ಅಂತ ಕೇಳದ್ನಪ್ಪ. ನೋಡ್ರಿ, ಆನಿವರ್ಸರಿ ಮರ್ತಿದ್ದಕ್ಕೆ ಚಂಡಿ ಅವತಾರ ತಾಳಿದ್ದೆ. ಬರ್ತ್ಡೇ ಏನಾದ್ರೂ ಮರ್ತ್ರೆ ಚಾಮುಂಡಿ ಹೋಗ್ಬಿಡ್ತೀನಿ. ಮಲ್ಕೊಳ್ಳಿ. ಆಹಾ, ಆನಿವರ್ಸರಿ ಮರ್ತಾಗ ಚಂಡಿ ಅವತಾರನೇ ತಡ್ಕೊಳಕ್ಕಾಗಿರ್ಲಿಲ್ಲ. ಇನ್ನೇನಾದ್ರೂ ಬರ್ತ್ಡೇ ಮರ್ತು ಚಾಮುಂಡಿ ಅವತಾರ ತಾಳ್ಬಿಟ್ರೆ
ಮಹಿಷಾಸುರ ಮರ್ದನ ಆದಾಗೆ ನನ್ನನ್ನು ಮರ್ದನ ಮಾಡ್ಬಿಡ್ತಾಳ. ನೋ, ಅಟ್ ಎನಿ ಕಾಸ್ಟ್ ಬರ್ತಡೇ ಮಾತ್ರ ಮರಿಬಾರ್ದು. ಮಡದಿಯ ಹುಟ್ಟಿದ ದಿನ ವಿಶ್ ಮಾಡಲಿಲ್ಲವೆಂದು ಗಂಡನಿಗೆ ವಿಷ ಉಣಿಸಿದ ಪತ್ನಿ, ಸ್ಥಳದಲ್ಲೇ ಗಂಡ ಡಮರ್. ಕೇಳಿಸ್ಕೊಂಡೇನ ಶಿವು? ಇಲ್ಲೇ ನಿಂತಿದ್ದೀನಿ, ಕೇಳಿಸ್ತು. ಬೇಡ ಸರ್, ನನಗಳು ನೋಡಿದ್ರೇನೇ ಭಯ ಆಗುತ್ತೆ. ಹೆದರ್ಕೊಂಡ್ಬೇಡಿ ಮರ್ರೆ, ನಾನು ಇದ್ನಲ್ಲ. ನನ್ ತಿಥಿಲ. ಎಂತ ಶಿವವ್ರೆ ಹಿಂಗೆ ಮಾತಾಡ್ತಿದ್ರಿ? ಒಂದ್ ವೇಳೆ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಹೇಳಿ. ನಿಮ್ಮ ಚಟ್ಟ ಕಟ್ಟುವುದರಿಂದ ಹಿಡಿದು ನಿಮ್ಮನ್ನ ಮಣ್ಣು ಮಾಡುವವರೆಗೂ ಎಲ್ಲ ನಾನೇ ಕಣ್ಕಂತೆ. ಥ್ಯಾಂಕ್ ಯು ಸೋ ಮಚ್ ಕಾಶೂರ್. ಸಾರಿ, ಅದು ಬೈ ಮಿಸ್ಟೇಕ್ ಆಗಿ ಬಾಳ್ ಮಿಸ್ಟೇಕ್ ಆಗಿ ಹಂಗೆ ಬಂದದಷ್ಟೇ. ಬನ್ನಿ ನಾನೇನು ಮಾಡಿಲ್ಲ. ಬಾಬಾ ಏನಾಯ್ತು? ಅದು ಸ್ಟೇಷನ್ ಅಲ್ಲಿ ಕಳ್ಳರು ಹ್ಯಾಂಗ್ ಬಿಹೇವ್ ಮಾಡ್ತಾರೋ ತೋರಿಸಿ ಕಾಂಬಂದಲ್ಲಿ ಹೇಳ್ತಾ ಇದ್ದಿದ್ದೆ, ಅದನ್ನೇ ತೋರಿಸ್ತಾ ಇದ್ದೀರಾ. ಅದನ್ನ ನೀವು ತಾನೇ ತೋರಿಸ್ಬೇಕು. ಬಾಬಾ ಹೇಗ್ ತೋರಿಸ್ತಾರೆ? ಅದು ರಿಯಲ್ ಸ್ಟೇಷನ್ ಅಂದಳಿ ಅನ್ಕಂಡ್ಯ. ಇಲ್ಲ, ಈ ಪಿಕ್ಚರ್ ಅಲ್ಲಿ ಕಳ್ಳರೆಲ್ಲ ಹ್ಯಾಂಗ್ ಬಿಹೇವ್ ಮಾಡ್ತಾರ ಅಂದಳಿ ತೋರಿಸಿ ಅಂದೆ, ಅದನ್ನೇ ತೋರಿಸ್ತಾ ಇದ್ದೀವಿ. ಅದ್ ಏನ್ ಹೇಳ್ತಿರೋ ಅದ್ ನಿಮಗೆ ಅರ್ಥ ಆಗ್ಬೇಕು. ಆಗ್ಲಿಂದ ಕರ್ದು ಸಾಕಾಯ್ತು. ಬಾಬಾ ತಗೊಳ್ಳಿ ಟೀ. ಶೋರೆ ಟೀ ಕುಡೀನಿ. ಏನಾಯ್ತು ಗಿರಿ? ಈ ಟೀ ನನಗೆ ಕುಡಿಬೇಡಿ. ಗಿರ್ಜಮ್ಮ ಎಂತಾಯ್ತು? ಇವ್ರಿಗೋಸ್ಕರ ಅಂತ ಅಂಗಡಿಯಿಂದ ಸ್ಪೆಷಲ್ ಆಗಿ ಟೀ ಪುಡಿ ತಂದಿದ್ದೀನಿ, ಅದ್ರಲ್ಲೇ ಟೀ ಮಾಡ್ಕೊಡ್ತೀನಿ. ಅಯ್ಯೋ ಗಿರಿ, ಆಲ್ರೆಡಿ ಇದೆಯಲ್ಲ ಸ್ಪೆಷಲ್ ಆಗಿ ಇನ್ನೊಂದು ಟೀ ಯಾಕೆ? ಅಯ್ಯೋ ಹೇಳಿದ್ನಲ್ಲ ಸ್ಪೆಷಲ್ ಅಂತ, ನೀವು ಒಳ್ಳೆ ಕುಡೀಲಿ. ಗೌರಿ, ಈ ಟೀನ ನೀನೇ ಕುಡಿ. ನಿಮಗೋಸ್ಕರ ಸ್ಪೆಷಲ್ ಆಗಿ ಟೀ ಮಾಡಿ 2 ಸ್ಪೂನ್ ಎಕ್ಸ್ಟ್ರಾನೇ ಹಾಕೊಂಡ್ ಬರ್ತೀನಿ. ಗಿರ್ಜಮ್ಮ, ಅದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ತೀನಿ ಅಂದ್ರಲ್ಲ, ಅದೆಂತ? ಅಯ್ಯ ಸಕ್ಕರೆ, ಇನ್ನೇನು ವಿಷನ ಹಾಕಕ್ಕಾಗತ್ತೆ? ತಂದೆ ಇರು. ಗೊತ್ತಾಯ್ತಾ ಇವಾಗ್ಲಾದ್ರೂ? ಇನ್ನೊಂದ್ಸರಿ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಗಿರಿ, ಒಂದ್ ಪ್ರಶ್ನೆ. ಹಾ ಕೇಳಿ. ಹೆಣ್ಣಿಗೆ ಕೋಪ ಬಂದ್ರೆ ಏನ್ ಮಾಡ್ತಾಳೆ? ಅಂದ್ರೆ ಒಂದು ಹೆಣ್ಣಿಗೆ ಜಾಸ್ತಿ ಕೋಪ ಬಂದ್ರೆ ಯಾವ ಹಂತದವರೆಗೂ ಹೋಗ್ಬೋದು? ಎಂಥ ಪ್ರಶ್ನೆ ಕೇಳಿದ್ರಿ. ಕೋಪ ಅನ್ನೋದು ಹುಟ್ಟಿದ್ದೆ ಹೆಣ್ಣಿನ ಹೊಟ್ಟೆಲಿ. ಗಿರಿ, ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ಕೋಪ? ರೀ, ಕಾಳಿ, ದುರ್ಗೆ, ಚೌಡಿ ಇವ್ರಿಗೆಲ್ಲರಿಗೂ ಕೋಪನೇ ಆಭರಣ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಆಗ್ತಿರೋ ದೌರ್ಜನ್ಯನ, ಅನ್ಯಾಯನ, ಶೋಷಣೆನ ತಡೆಯೋದಕ್ಕೆ ಹೆಣ್ಣು ಕಾಳಿಯಾಗೋ, ದುರ್ಗಿಯಾಗೋ, ಚೌಡಿಯಾಗೋ ಅವತಾರ ಎತ್ತಿ ಬರ್ತಾಳೆ. ಆದ್ರೆ ವಿಷಯ ಅದಲ್ಲ ಗಿರಿ. ಗಂಡ ಹೆಂಡತಿ ಸಾಮರಸ್ಯದ ಬಗ್ಗೆ ನಾನೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ. ಇಟ್ ಇಸ್ ಕಾಲ್ಡ್ ಡಿಡಿ, ಅಂದ್ರೆ ದಾಂಪತ್ಯ ದರ್ಶನ. ಗಿರಿ, ಈ ಗಂಡ ಹೆಂಡತಿ ಪ್ರೀತಿಯಿಂದ ಇರ್ತಾರೆ ನಿಜ, ಆದ್ರೆ ಆ ಪ್ರೀತಿ ಕೆಲವೊಂದ್ಸರಿ ನಮಗಾಗೋ ಸಣ್ಣ ಸಣ್ಣ ನೋವುಗಳನ್ನ, ಹತಾಶೆಗಳನ್ನ ಹೇಳ್ಕೊಡೋಕ್ ಬಿಡದೆ ಮನ್ಸಲ್ಲೇ ಮುಚ್ಚಿಟ್ಬಿಡುತ್ತೆ. ಅದು ಆಡ್ ಆಗಿ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಕಡೆಗೊಂದು ದಿವಸ ಎಲ್ಲಾನು ಹೊರಗೆ ಬಂದು ದೊಡ್ಡ ಜಗಳ ಆಗ್ಬಿಡುತ್ತೆ. ಅದಕ್ಕೆಲ್ಲ ಯಾಕೆ ಆಸ್ಪದ ಕೊಡಬೇಕು? ಅದಕ್ಕೆ ನಾನು ಮಾಡಿರೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ವಾರಕ್ಕೊಂದ್ಸರಿ ನಾನು ನೀನು ಈ ತರ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡೋದು. ಏನೇನು ನೋವುಗಳಾಗಿದೆ, ಯಾವುದರಲ್ಲಿ ತಿದ್ಕೋಬಹುದು, ಈ ತರ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡೋದು. ಅದೇ ಈ ಡಿಡಿ, ಅಂದ್ರೆ ದಾಂಪತ್ಯ ದರ್ಶನ. ಈಗ ನೀನ್ ಹೇಳು. ಏನ್ ಹೇಳ್ಬೇಕ್ರಿ? ಹೇಳ್ತಾ ಇದೀನಲ್ಲ ಗಿರಿ, ದಾಂಪತ್ಯ ದರ್ಶನ. ಈಗ ನಿನಗೆ ನನ್ನಿಂದ ಏನೇ ನೋವಾಗಿದೆ ಅಂತ ಹೇಳ್ತಾ ಹೋಗು, ನಾನು ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ತಿದ್ಕೊಳ್ತೀನಿ. ಆಮೇಲೆ ನೀನು ಹಾಗೇ ಮಾಡುವಿ ಅಂತೆ. ಅಂತ ರೀ, ನಿಜವಾಗ್ಲೂ ನನಗೆ ನಿಮ್ಮಿಂದ ಯಾವ ತೊಂದರೆನೂ ಆಗಿಲ್ಲ, ಯಾವ ನೋವು ಆಗಿಲ್ಲ. ನೀವೇ ನನಗೆ ರಾಮ, ನೀವೇ ನನಗೆ ಶ್ಯಾಮ. ಏನು ಇವಳು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ, ಮತ್ತೆ ನನ್ನನ್ನು ಸಾಯಿಸ್ಬೇಕು ಅಂತ ಯಾಕೆ ಪ್ಲಾನ್ ಮಾಡಿದಾಳೆ? ಗಿರಿ, ಎಲ್ಲಿ ನನಗೆ ನೋವಾಗ್ಬಿಡುತ್ತೋ ಅಂತ ನೀನು ನಿನ್ನ ಫೀಲಿಂಗ್ಸ್ನ ಮನಸ್ಸಲ್ಲೇ ಬಚ್ಚಿಟ್ಕೋತಾ ಇದೆಯಾ ಅನ್ಸುತ್ತೆ. ಪ್ಲೀಸ್ ಹಾಗೆ ಮಾಡಕ್ ಹೋಗ್ಬೇಡ.
ಈ ಫೀಲಿಂಗ್ಸ್ ಅನ್ನೋದು ಹಾಲಲ್ಲಿರೋ ಶೋಕೇಸ್ ತರ ತೋರಿಸ್ಕೋಬೇಕು. ಕಿಚನ್ ಅಲ್ಲಿ ಸಿಂಕ್ ಕೆಳಗಡೆ ಇರೋ ಪೈಪ್ ತರ ಮುಚ್ಚಿಡಬಾರ್ದು, ವಾಸನೆ ಬಂದ್ಬಿಡುತ್ತೆ. ನೋಡು, ತಿದ್ಕೊಳ್ಳೋಕೆ ಅಂತಾನೆ ಬಂದಿದ್ದೀನಿ ಅಲ್ವಾ, ಅದೇನಿದೆ ಹೇಳ್ಬಿಡು, ಬಿ ಓಪನ್. ಸರಿ ಆಯ್ತು, ನೀವು ಇಷ್ಟೊಂದು ಕೇಳ್ಕೊತಿದ್ದೀರಲ್ಲ ಅಂತ ಹೇಳ್ತಿದ್ದೀನಿ. ನನಗೆ ಫಸ್ಟ್ ಟೈಮ್ ನೋವಾಗಿದ್ದು 2003 ಜುಲೈ 24 ಸಂಜೆ 4:32 ನನಗವತ್ತು ತುಂಬಾ ನೋವಾಗಿತ್ತು. ಅವತ್ತು ನಾನು ನಿಮ್ಗೆ ಬೆಳ್ಳಿ ಕಾಲ್ಗೆಜ್ಜೆ ಕೇಳಿದ್ದೆ. ಬೆಳಗ್ಗೆ ಕಾಲ್ಗೆಜ್ಜೆ ಹಾಕೊಂಡು ನಡೆದ್ರೆ ಜಲ್ಲನ್ನತ್ತೆ, ಅದೇ ರಾತ್ರಿ ನಡೆದ್ರೆ ಜೀವಾನೇ ಜಲ್ಲನ್ನತ್ತೆ, ಬೇಡ ಅಂದ್ರಿ. ಆಗ ನನಗೆ ಎಷ್ಟು ನೋವಾಗಿತ್ತು ಗೊತ್ತೇನ್ರಿ? ಆಮೇಲೆ 2004 ಮಾರ್ಚ್ 2 ಬೆಳಗ್ಗೆ 7:30 ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೋಡ್ಕೊಳ್ರಿ ಅಂತ ಬಿಟ್ಟು ಹೋದ್ರೆ ಅದು ಉಕ್ಕಿ ಸೀದು ಆ ಪಾತ್ರೆ ಕರಕ್ಲಾದ್ರೂ ಆಫ್ ಮಾಡಿರ್ಲಿಲ್ಲ. ಆ ಪಾತ್ರೆ ನಂಗೆ ತವ್ರ ಮನೆಯಿಂದ ಬಂದಿದ್ದು ಉಡುಗೊರೆ, ಹಾಳಾಗೋಯ್ತು. ಆಗ ನನಗೆ ಎಷ್ಟು ನೋವಾಯ್ತು ಗೊತ್ತಾ? 2007 ಡಿಸೆಂಬರ್ 21 ಮಧ್ಯಾಹ್ನ 3:42 ಎಷ್ಟು ಚೆನ್ನಾಗಿ ನೆಲ ಒರೆಸಿಟ್ಟಿದ್ದೆ. ಅದನ್ನ ಕಣ್ಣಾರೆ ನೋಡಿದ್ರು ಒಣಗೋವರೆಗೂ ಕಾಯ್ದೆ ಅದನ್ನೇ ತುಳ್ಕೊಂಡು ಹೋದ್ರಲ್ಲ, ಆಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಸುಸ್ತಾಗ್ತಿದೆ, ನೀರು. ನಿಮಗಲ್ಲ, ನನಗೆ ಕೊಡಿ. ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ 11:44 ನೀವು ಜೋರಾಗಿ ಗೊರಕೆ ಹೊಡ್ಕೊಂಡು ಮಲಗಿದ್ರಿ. ನಾನು ಹೇಳಿದ್ರೆ ನೀವು ನಂಬಲ್ಲ ಅಂತ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬಂದು ನಿಮಗ್ ತೋರ್ಸಿದ್ರೆ ಗ್ರಾಫಿಕ್ ಮಾಡಿದ್ಯಾ ಅಂತ ನನ್ ಮೇಲೆ ಆರೋಪ ಹೊರಿಸಿದ್ರಿ ಅಲ್ಲ, ನನಗೆ ಎಷ್ಟು ನೋವಾಯ್ತು ಗೊತ್ತಾ? ರೀ, 2003 ಇದ್ದಿದ್ದ ತಾಳ್ಮೆ 2023 ಇದೆ. ಆದ್ರೆ ಬಂಡೆಗಳು ಸಿಡ್ದು ಹೋಗುತ್ತೆ ಅನ್ನೋ ಉದಾಹರಣೆಗಳು ಗೊತ್ತಿದೆ ಅಲ್ವಾ? ಕೇಳಿದಿರ ಅಲ್ವಾ? ತೊಳಿ ಅಲ್ಲಿಡಿ. ನಾನೇನೋ ದೊಡ್ಡ ದೊಡ್ಡ ರೀಸನ್ ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಇಂಥ ಸಿಲ್ಲಿ ರೀಸನ್ಸ್ಗೆ ಗಂಡನ್ನೇ ಕೊಲೆ ಮಾಡ್ತಾರ? ಬೇಡ, ಇವಳು ನೋವಿನ ಲಿಸ್ಟಲ್ಲಿ ಮಲಗಿದ್ದವಳನ್ನ ಎಬ್ಸಿದ್ದೀರಿ ಅಂತ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನನ್ನನ್ನು ಪರ್ಮನೆಂಟಾಗಿ ಮಲಗಿಸ್ಬಿಡ್ತಾಳೆ. ಆ ರಿಸ್ಕೇ ಬೇಡ. ಭಗವಂತ. ಬಾಬಾ, ಕಟ್ಕೊಂಡಿರೋ ಗಂಡನೇ ಕೊಲ್ತಾಳೆ ಅಂತ ಅನುಮಾನ ಪಟ್ರಲ್ವಾ? ಇದರಿಂದ ಅಕ್ಕಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಸಾರಿ ಕೇಳಿದ್ನಲ್ಲ ಗೌರಿ. ವಿಷಯ ಗೊತ್ತಾರ ಗಿರ್ಜಮ್ಮ ಬೇಜಾರು ಮಾಡ್ಕೊಂತಾರಂದಲ್ಲಿ ನಾ ಮೊದಲೇ ಹೇಳಿನಲ್ಲ ಶಿವ ಅವ್ರೆ, ಎಂತಕ್ಕೆ ಹಿಂಗೆ ಮಾಡ್ಕೋರಿ? ಅಯ್ಯೋ ಕಾಶಿಯವ್ರೆ, ನಾನು ಸಾರಿ ಕೇಳಿದೆ ಕಾಶಿಯವ್ರೆ. ದಡ್ಡ, ಸಾರಿ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಆಗಿದ್ದಿದ್ರೆ ಇವತ್ತು ಸಾರಿ ಅನ್ನೋ ಪದ ಅಂಗಡಿಲೆಲ್ಲ ಸಿಗ್ತಿತ್ತು. ನಿನ್ಗೆ ಅನ್ನೋದ್ರಿಂದ ಏನು ಪ್ರಯೋಜನ? ನೋಡು, ನೀನು ಅವಳ ಜೊತೆ ಬಾಳ್ಬೇಕು ಅನ್ನೋ ಹಾಗಿದ್ರೆ ಹೋಗಿ ಹುಡುಕಿ ಅವಳು ಎಲ್ಲಿದ್ರೆ ಕರ್ಕೊಂಡ. ಹುಡುಕ್ತೀನಪ್ಪ, ಗಿರಿ ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಬಾಬಾ, ಗೊತ್ತಿರೋ ಜಾಗದಲ್ಲೆಲ್ಲ ಹೋಗಿ ನಾವು ಹುಡುಕಿದೀವಿ, ಎಲ್ಲೂ ಅಕ್ಕ ಸಿಗ್ಲಿಲ್ಲ. ಈಗ ನೀವ್ ಎಲ್ಲಿ ಅಂತ ಹೋಗಿ ಹುಡುಕ್ತೀರಾ? ಅದು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹುಡುಕ್ತೀನಿ. ಅವಳು ನಂಗೆ ಸಿಗ್ತಾಳೆ. ಅವಳು ನನ್ನ ಬಿಟ್ಟು ಹೋಗೋಕೆ ಚಾನ್ಸೇ ಇಲ್ಲ. ನೀವು ಗಾಬರಿ ಆಗ್ಬಿಡಿ. ಯಾಕೆಂತ ಮಾರ್ರೆ?
ಯಾಕಂತೆ ಯಾಕಂತೆ ಅಂತ ತಪ್ಪು ಮಾಡಿದೀನಿ ಅದಕ್ಕೆ ಅಂತ ಹೇಳೋ. ತಪ್ಪು ಮಾಡಿದೀನಿ ಅದಕ್ಕೆ ಅಂತ ಹೇಳು ಅಂತ. ತಪ್ಪು ಮಾಡಿದಾರೆ ಅಂತೆ. ತಪ್ಪು ಮಾಡಿದಾರಂತ ಮಾರ ಅದಕ್ಕೆ ಕ್ಷಮೆ ಕೇಳ್ಬೇಕಂತ. ತಪ್ಪು ಮಾಡಿದ್ರಿ ಅದಕ್ಕೆ ಕ್ಷಮೆ ಕೇಳ್ಬೇಕಂತ. ಮುಂದೆ ತಪ್ಪು ಮಾಡಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಬಾಲ ಮುನ್ಗೆ ತಪ್ಪು ಮಾಡಲ್ಲ ಅನ್ನೋದು ಹೆಂಗ್ ಗ್ಯಾರಂಟಿ? ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳಿ ಗ್ಯಾರಂಟಿ ಐತಿ. ಮುಂದೆ ತಪ್ಪು ಮಾಡುದಿಲ್ಲ ಅಂತ ಹೇಳಿ ಯಾವ ಗ್ಯಾರಂಟಿ ಅಂತ ಕೇಳ್ತಾರೆ ಮಾರ್ರೆ. ಮುಂದೆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮುಂದೆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮುಂದೆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನನ್ನ ಪ್ರೀತಿನೇ ಗ್ಯಾರಂಟಿ ಅಂತ ಹೇಳೋ. ನನ್ನ ಪ್ರೀತಿನೇ ಗ್ಯಾರಂಟಿ ಅಂತ ಹೇಳು ಅಂತ. ನನ್ನ ಪ್ರೀತಿನೇ ಗ್ಯಾರಂಟಿ ಅಂತ ಹೇಳಿ. ನನ್ನ ಪ್ರೀತಿನೇ ಗ್ಯಾರಂಟಿ ಅಂತೆ. ನನ್ನ ಪ್ರೀತಿಯ ಗ್ಯಾರಂಟಿ ಅಂತ ಮಾರ್ರೆ. ನನ್ನ ಪ್ರೀತಿನ ಗ್ಯಾರಂಟಿ ಅಂತ ಹೇಳ್ರಿ. ಕೊಲೆಗಾರ್ತಿ ಹತ್ರ ಏನ್ ಪ್ರೀತಿ ಅಂತ ಕೇಳಿ. ಕೊಲೆಗಾತಿ ಹತ್ರ ಏನ್ ಪ್ರೀತಿ ಅಂತ ಕೇಳ್ಬೇಕಂತೆ. ಕೊಲೆಗಾತಿ ಹತ್ರ ಏನು ಪ್ರೀತಿ ಅಂತ ಕೇಳ್ಬೇಕಂತ್ರಿ. ಕೊಲೆಗಾತಿ ಹತ್ರ ಎಂತ ಪ್ರೀತಿ ಅಂತ ಕೇಳ್ಬೇಕಂತ ಮಾರ್ರೆ. ಕೊಲೆಗಾರ್ತಿ ಹತ್ರ ಎಂತ ಪ್ರೀತಿ ಅಂತ ಕೇಳ್ಬೇಕಂತೆ. ಕೊಲೆಗಾರ್ತಿ ಹತ್ರ ಎಂತ ಪ್ರೀತಿ ಅಂತ ಕೇಳ್ಬೇಕಂತೆ. ಕೊಲೆಗಾತಿ ಹತ್ರ ಏನು ಪ್ರೀತಿ ಅಂತ ಕೇಳ್ತಿದ್ರಂತೆ. ನನ್ನ ಹೆಂಡತಿ ನನ್ನ ಕೊಲೆ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳೋ. ವಾಯ್ ಪುತ್ರನಿಗೆ ಕೊಲೆ ಮಾಡಿದ್ರು ಪರವಾಗಿಲ್ಲ, ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳಂತವ್ರೆ. ಏನು ಕೊಲೆ ಮಾಡ್ತಾರಂತ? ಅಯ್ಯಯ್ಯೋ, ಎಲ್ರು ನಿಲ್ಸಿ ನಿಲ್ಸಿ ನಿಲ್ಸಿ. ಈಗ ಇಲ್ಲಿ ಒಂದು ಕೊಲೆ ಆಗುತ್ತಂತೆ. ಓಡಿ 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 ಓಡಿ. ಇಲ್ಲಿ ನೀವೇ ಪಾತ್ರ, ನಿಮ್ಮದೇ ಸಂಭಾಷಣೆ, ನಿಮ್ಮದೇ ನಿರ್ದೇಶನ. ನೀವು ಎಡವಿದರೆ ಸಂಚಿಕೆಯೇ ಉರುಳಬಹುದು, ನಿಮ್ಮ ಸಂಬಂಧಕ್ಕೆ ಉರುಳಾಗಬಹುದು. ಹಾಗಾಗಿ ಪ್ರೀತಿಗೆ ಮರುಳಾಗ, ಸಂಬಂಧಕ್ಕೆ ತಲೆಬಾಗಿ, ನಂಬಿಕೆಗೆ ಕೊಡಲಾಗ. ಆಗ ಬಿಡಿಸಲಾಗದ ವಿಶ್ವಾಸವೆಂಬ ತಂಗಾಳಿ ಬೀಸಿ ಸುಶ್ರಾವ್ಯವಾದ ಸಾಂಸಾರಿಕ ಸಂಗೀತವೇ ನಿಮ್ಮ ಕುಟುಂಬವಾಗುತ್ತದೆ. ಇದೇ ಸುಖ ಸಂಸಾರದ ಸುಲಭ ಸೂತ್ರ. ಹೋಗಣ್ವಾ? ಭಗವಂತ ಭಗವಂತ ಓರಿ ಹೋಗಣ್ವಾ? ಏಯ್, ನಾನು ಇಲ್ಲೇ ಹೇಳ್ಕೊಡ್ತಾ ಇದ್ರೆ ನೀನೆಲ್ಲ ನೋಡ್ತಿದ್ಯಾ? ಯಾಕೆ ಈ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟಾ ಅಂದ್ರೆ ಯಾಕೆ ಹಿಂಗಾಡ್ತಿದ್ಯಾ? ಸರಿ ಬಿಡು, ಇವಾಗ ಓದೋದು ಬೇಡ, ಸ್ವಲ್ಪ ಹೊತ್ತು ಆಟ ಆಡೋಣ. ಆಟನಾ? ಆಟ ಆಡೋದ್ರಿಂದ ಏನು ಸಿಗುತ್ತೆ? ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗತ್ತೆ. ಆಮೇಲೆ ಇದೇ ಲೈಫ್ ಅಲ್ವಾ? ಏನೇ ಆಯ್ತು ನಿನಗೆ? ನೀನು ಮನೆಗೆ ಹೋಗ್ಬೇಕಾ? ಮನೆಗಾ? ಬೇಡ ಬೇಡ, ಇಲ್ಲಿ ಓದೋಣ ಬಾ. ಲಕ್ಷ್ಮಿ, ಇಂಟ್ರೆಸ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು ಕಣೆ. ಇಂಟ್ರೆಸ್ಟ್ ಇದೆ ಕಣೆ, ಆದರೆ ಅದು ಬೇರೆ ಕಡೆ ಎಲ್ಲ ರೆಸ್ತೋತಿದೆ. ಬರೀ ಓದೋದ್ರಲ್ಲಿ ಅಷ್ಟೇ ಅಲ್ಲ, ಬೇರೆ ಏನು ಮಾಡೋಕ್ಕೂ ಮನ್ಸಾಗ್ತಾ ಇಲ್ಲ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಏನೂ ಗೊತ್ತಾಗ್ತಿಲ್ಲ. ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಇಲ್ಲಾಂದ್ರೆ ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅವ್ರು ಸಾಲ್ವ್ ಮಾಡ್ತಾರೆ. ಅಪ್ಪ ಅಮ್ಮ ಮಕ್ಕಳು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಾ? ಹಾಂ, ಪ್ರಾಬ್ಲಮ್ ಸಾಲ್ವ್ ಮಾಡೋದಷ್ಟೇ ಅಲ್ಲ ಕಣೆ, ನಮಗೆ ಪ್ರಾಬ್ಲಮ್ ಬರ್ದಿರಂಗೆ ನೋಡ್ಕೋತಾರೆ. ನಾನು ಬರೀ ಕ್ರಿಯೇಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮ ನಮ್ಮನ್ನ ಸಾಕಿ ಬೆಳೆಸಿ ಒಳ್ಳೆ ಸಂಸ್ಕಾರ ವಿದ್ಯೆ ಕೊಟ್ಟು ಕಾಪಾಡ್ತಾರೆ. ಅದಕ್ಕೆ ಅಲ್ವಾ ನಾವು ಅವ್ರನ್ನ ದೇವ್ರ ಅನ್ನೋದು. ದೇವ್ರ? ಸರಿ, ನಾನು ಹೊರಡ್ತೀನಿ, ನಾನು ಬರ್ತೀನಿ. ಗಿರಿ ಗಿರಿ, ಜಗತ್ತಿನಲ್ಲಿ ಪರಿಶುದ್ಧವಾದ ಸಿಹಿ ಖಾದ್ಯ ಅಂದ್ರೆ ಅದು ಗಿಣ್ಣು. ಹೆಣ್ಣು ಕೊಟ್ಟ ಮಾವ, ಗಿಣ್ಣು ಕೊಟ್ಟ ಹಸು, ಕಣ್ಣು ಕೊಟ್ಟ ದೇವರಿದ್ದ ಹಾಗೆ. ಕೈ ತೊಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಆಫೀಸ್ನೇ ಕೈ ತೊಳ್ಕೊಂಡ್ ಬಂದ್ಬಿಡಿದೀನಿ. ಗಿಣ್ಣು ಕೊಡು. ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ. ತೊಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ವಾ? ನನಗೆ ಗಿಣ್ಣು ಅಂದ್ರೆ ಪಂಚಪ್ರಾಣ ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಸತಾಯಿಸ್ತ್ಯಾ? ಕೊಡು. ರೀ, ಕಾಶಿ ಅವರು ಫ್ರೆಶ್ ಆಗಿ ಬೆಲ್ಲ ತಗೊಬರ್ತೀನಿ ಅಂತ ಆಲೆ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಏಲಕ್ಕಿ ಬಿಡಿಸ್ತಾ ಇರೋದು. ತಂದ ತಕ್ಷಣ ಮಾಡ್ಕೊಡ್ತೀನಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಇನ್ನೂ ರೆಡಿನೇ ಮಾಡಿಲ್ವಾ? ಯಾಕೆ ಭಗವಂತ, ಯಾಕೆ ನನಗೆ ಈ ಥರ ಎಲ್ಲ ಕಷ್ಟಪಡ್ತೀನಿ? ಎಕ್ಸ್ಕ್ಯೂಸ್ ಮೀ, ಪ್ರಣಿ ಫ್ರೆಂಡಾ?
ಹ್ಞೂ ಅಪ್ಪ. ಹಾಯ್ ಡ್ಯಾಡಿ. ನೋ ಇಂಟ್ರೊಡಕ್ಷನ್. ಸಾರಿ ಅಪ್ಪ, ಮರ್ತೋದೆ. ಡ್ಯಾಡಿ ಅನ್ನೋದ? ಅಲ್ಲ ಅಪ್ಪ, ಇಂಟ್ರೊಡ್ಯೂಸ್ ಮಾಡೋದು ಮರ್ತೋದೆ. ಇವಳು ಲಕ್ಷ್ಮಿ, ಇವ್ರು ನಮ್ಮಪ್ಪ. ಓ ಲಕ್ಷ್ಮಿ. ಸಮುದ್ರ ಮಂಥನದಲ್ಲಿ ಹುಟ್ಟಿದ ಲಕ್ಷ್ಮಿಯಷ್ಟೇ ಕಳಕಳೆಯಾಗಿದ್ದೀಯಮ್ಮ. ಆದರೂ ಈಗಿನ ಕಾಲದಲ್ಲಿ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಮೋಸ್ಟ್ಲಿ ನಿಮ್ಮ ತಂದೆ ಜೂಲಿ ಲಕ್ಷ್ಮಿ ಅವರ ಫ್ಯಾನ್ ಇರಬೇಕು. ಅವ್ರು ಬಿಡಿ, ಅವ್ರೆಲ್ಲರ ಫ್ಯಾನೇ. ಓ ಎಲ್ಲರ ಫ್ಯಾನ್ ಆಗಿದ್ರೆ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರುತ್ತೆ. ಯಾವುದಕ್ಕೂ ಒಂದ್ಸರಿ ಅವ್ರನ್ನ ಭೇಟಿ ಮಾಡ್ಸಮ್ಮ. ಹೌ ಟು ಬಿಕಮ್ ಎಲ್ಲರ ಫ್ಯಾನ್ ಅನ್ನೋ ಒಂದು ಸೆಷನ್ ಅವರಿಂದ ಪಡ್ಕೊಳ್ತೀವಿ. ರೀ ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಲಕ್ಷ್ಮಿ ನಮ್ಮಪ್ಪ ಹಿಂಗೆ ಅವಾಗ ತಮಾಷೆ ಮಾಡ್ತಾನೆ ಇರ್ತಾರೆ. ಯಾವಾಗ್ಲೂ ಅಲ್ವಾಗಿರಿ? ಹೌದು ರೀ. ಅಪ್ಪ ಅಮ್ಮ ತಮಾಷೆನೂ ಮಾಡ್ತಾರಾ? ರಣಿ ಕಂದನ್ ಕರ್ಕೊಂಬಾ. ಬಿಸಿ ಬಿಸಿ ಚೇಪೆಕಾಯಿ, ಚಿಚಿ ಫ್ರೆಶ್ ಆಗಿರೋ ಚೇಪೆಕಾಯಿ ತಂದಿದ್ದೀನಿ. ಅಪ್ಪ, ಸ್ಕಂದ ಮತ್ತೆ ಅಮ್ಮ ಸಂಧ್ಯಾ ಆಂಟಿ ಮನೆಗೆ ಹೋಗಿದ್ದಾರೆ. ಓ ಹೌದಾ, ಸರಿ ನೀನ್ ತಗೋ. ಇದೆಯಾ? ಏಯ್ ಏನ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಕೊಂಡು ಹೋಗ್ತಾ ಇದೆಯಾ? ಕೂತ್ಕ. ಅದು ನಿನ್ ಫ್ರೆಂಡ್ ಲಕ್ಷ್ಮಿ ಇದ್ದಾಳಲ್ಲ, ಅವಳು ಹೇಗೆ? ಗೊತ್ತಾಯ್ತಪ್ಪ. ಓದ್ಸಲ ಒಬ್ಳು ಫ್ರೆಂಡ್ ನನ್ನ ಮನೆಗೆ ಬಂದಿದ್ಲು. ಅವಳಿಂದ ನಾನು ಓದೋದೆಲ್ಲ ಬಿಟ್ಬಿಟ್ಟು ಫೇಲ್ ಆಗಿದೆ. ಅದಕ್ಕೆ ಈಗಲೂ ಅನುಮಾನ ಪಡ್ತಿದ್ದೀರಾ ಅಲ್ವಾ? ಅಯ್ಯೋ ಅನುಮಾನ ಎಲ್ಲ ಏನೂ ಇಲ್ಲ ಮಗಳೇ. ನೋಡು, ಉತ್ತಿ ಬಿತ್ತೋ ರೈತ ಕೂಡ ಬೆಳೆ ಬರುತ್ತೋ ಇಲ್ವೋ ಅಂತ ಅನುಮಾನ ಪಡ್ತಾನೆ. ಅದು ಸಮಯ ಸಂದರ್ಭ, ಹಾಗೆ ತಂದೆ ಕೂಡ. ಈಗ ಅದೆಲ್ಲ ಬಿಡು. ನಾನೇನು ಕೇಳಕ್ ಬಂದೆ ಅಂದ್ರೆ, ಲಕ್ಷ್ಮಿ ಯಾಕೆ ಒಂಥರ ಇದ್ಲು? ಒಂಥರ ಅಂದ್ರೆ? ಒಂಥರ ಅಂದ್ರೆ ಮುಖ ಸಪ್ಪೆ ಆಗಿತ್ತು, ನಗುನೇ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಅವಳಲ್ಲಿ ಒಂಟಿತನ ಕಾಡ್ತಿತ್ತು ಅಂತ ನನಗನ್ನಿಸ್ತು. ಯಾಕೆ ಅಂತ ನಿನಗೆ ಗೊತ್ತಾ? ಅವಳು ಕಾಲೇಜಲ್ಲೂ ಹಾಗೆ ಅಪ್ಪ, ಯಾರ ಜೊತೆನೂ ಸೇರಲ್ಲ, ಒಬ್ಳೇ ಇರ್ತಾಳೆ. ಅದಕ್ಕೆ ಹಂಗೆಲ್ಲ ಇರಬಾರ್ದು ಅಂತ ನಾನು ಇವತ್ತು ಮನೆ ಕರ್ಕೊಂಡ್ಬಂದೆ. ಅಂದ್ರೆ ಅವಳ ಪ್ರಾಬ್ಲಮ್ ಏನು ಅಂತ ನಂಗೆ ಗೊತ್ತಿಲ್ಲ. ಸರಿ, ನೀನು ಓದ್ಕೋ ಹೋಗು. ಇನ್ನೊಂದು ಬೇಕಾ? ಲಕ್ಷ್ಮಿ, ಅವನ್ ಗಾಡಿ ಯಾಕತ್ತಿದ್ಯಾ? ನನ್ ಗಾಡಿ ಹತ್ತು. ಇವಳು ನನ್ನ ಮಗಳು, ನನ್ನ ಜೊತೆ ಬರ್ತಾಳೆ. ಸಾಕ್, ಸುಮ್ನೆ ಇರ್ತೀಯಾ? ಒಂದ್ ಲೈಸೆನ್ಸ್ ತಗೊಳಕ್ಕೆ ಎಷ್ಟು ವರ್ಷ ತಗೊಂಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಮನಸ್ಸು ತುಂಬಾ ಬರೀ ಕೆಟ್ಟ ಬುದ್ಧಿನ ತುಂಬಿಕೊಂಡಿರೋ ನೀನ್ ಮಾಡಿರೋ ಪಾಪಕ್ಕೆ ಗಾಡಿ ಓಡ್ಸಕ್ ಹೋಗಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ನೀನು ಹೋಗ್ತೀಯಾ? ನನ್ನ ಮಗಳ ಗತಿ ಏನು? ಅಬ್ಬಾ, ಇವಳೇನ್ ಸಾಯೋದೇ ಇಲ್ಲ. ನಿನ್ಗಿರೋ ಕೊಳಕ್ ಬುದ್ಧಿಗೆ ನಿಂತ ಜಾಗದಲ್ಲೇ ಭೂಕಂಪ ಆಗುತ್ತೆ. ಅಂತದ್ರಲ್ಲಿ ನನ್ ಮಗಳನ್ನ ಕರ್ಕೊಂಡು ಹೋಗ್ತಾಳಂತೆ. ಪಾಪಿ ನಾನಲ್ಲ, ನಿನ್ನಂತ ಜನ್ಮ ಕೊಟ್ಟಿರೋ ನಿಮ್ಮಪ್ಪ ಪಾಪಿ. ನಮ್ಮಪ್ಪ ಅಲ್ಲ ಪಾಪಿ, ನಿನಗೆ ಈ ಕೆಟ್ಟ ಬುದ್ಧಿ ಕಲ್ಸ್ಕೊಟ್ಟಿರಲ್ಲ ನಿಮ್ಮಮ್ಮ ಪಾಪಿ. ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ನಿನ್ ದರ್ಶನ ಆಯ್ತಲ್ಲ, ಇನ್ ನನ್ ಕೆಲ್ಸ ಆದಂಗೆ. ನಿನ್ನಂತ ಅನಿಷ್ಟ ಎದುರುಗಡೆ ಬಂದಾಯ್ತಲ್ಲ, ನನ್ ಕೆಲ್ಸ ಎಕ್ಕುಟ್ಟು ಹೋಗಂಗೆ. ಹೋಗಲೇ? ಏಯ್ ಹೋಗಲ್ಲ, ಹೋಗೆ, ಹೋಗೋ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು. ಯಾಕಮ್ಮ, ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ಮನೆಗೆ ಹೋಗ್ಬೇಕಾ? ಮನೆಗ? ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ. ನೀನ್ ಇನ್ಮೇಲೆ ಇಲ್ಲೇ ಇರ್ತೀಯಾ? ಹಾಗಾದ್ರೆ ನಂಗೆ ಇಬ್ಬಿಬ್ರು ಅಕ್ಕಂದಿರು. ಯಾಕಂದ, ಏನಾಯ್ತು? ಹೌದು, ಶಿವು ಅಂಕಲ್ ನಿನ್ನೆ ಹೇಳಿದ್ರಲ್ವಾ ಅಪ್ಪ ಅಮ್ಮಂಗ್ ಸುಳ್ಳು ಹೇಳ್ಬಾರ್ದು ಅಂತ. ಅದಕ್ಕೆ ಅಪ್ಪ ಅಮ್ಮಂಗ್ ಹೇಳಿದೀನಿ, ಲಗೇಜ್ ಬ್ಯಾಗು ತಗೊಂಡ್ಬಂದಿದ್ದೀನಿ. ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ. ಯಾಕೆ ಹೀಗ್ ಮಾಡ್ದೆ? ಅಪ್ಪ ಅಮ್ಮ ಏನ್ ಅನ್ಕೊಳಲ್ಲ. ಅವ್ರೇನ್ ಅನ್ಕೊಂಡ್ರೆ ನನ್ಗೇನು? ಬನ್ನಿ ಆಡೋಣ. ಮಕ್ಕಳೇ, ನೀವು ಆಟ ಆಡ್ಕೋತೀವಿ, ನಾ ಬರ್ತೀನಿ. ಹೊರಗಡೆ ಪ್ರಪಂಚ ಹ್ಯಾಂಗ್ ನಡೀತಿತ್ತು ಎಂಬ ಪರಿಜ್ಞಾನ ಸಮೇತ ಇಪ್ಪುದಿಲ್ಲ. ಅಟ್ಲೀಸ್ಟ್ ಬ್ಯಾಂಕಿಗೆ ಹೋಗಿ ಚಲನ್ ತುಂಬುದು ಹ್ಯಾಂಗೆ, ಪೋಸ್ಟ್ ಆಫೀಸ್ ಹ್ಯಾಂಗಿರುತ್ತೆ, ಸರ್ಕಾರಿ ಕಚೇರಿಗಳು ಹ್ಯಾಂಗ್ ಕೆಲಸ ಮಾಡುತ್ತೆ, ಬಸ್ ಹತ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹ್ಯಾಂಗ್ ಹೋಗ್ತದೆ,
ಅಂಬು ಪ್ರಾಕ್ಟಿಕಲ್ ನಾಲೆಡ್ಜ್ ಸಮೇತ ಇಪ್ಪುದಿಲ್ಲ. ಅಲ್ಲ ಇದನ್ನೆಲ್ಲ ಹೇಳಿ ಕೊಡ್ಕ ಜವಾಬ್ದಾರಿ ಯಾರ್ದು? ಅಪ್ಪ ಅಮ್ಮಂದಲ್ದ? ಎಲ್ಲರೂ ಒಂದೇ ಥರ ಇರಲ್ಲ ಕಾಶ್ ಅವರೇ. ಈಗ ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಇಲ್ಲ ತೀರಾ ಮುದ್ದು ಮಾಡ್ತಾರೆ, ಇಲ್ಲ ತೀರಾ ಕಟುವಾಗಿ ನಡ್ಕೋತಾರೆ. ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಪಡಲ್ಲ. ನಮ್ಮ ಫ್ರೆಂಡ್ ಲಕ್ಷ್ಮಿ ಕಥೆನೂ ಅದೇ ಆಗಿರೋದು. ಯಾವಾಗಲೂ ಅಪ್ಪ ಅಮ್ಮನ ಜಗಳ, ಅವ್ರ ಜಗಳದಲ್ಲಿ ಈ ಮಗು ಬಡವಾಗಿದೆ. ನಿಜ ಬಾವ, ಈ ಮನೆಗ್ ಬಂದ್ಮೇಲೆನೆ ಲಕ್ಷ್ಮಿ ನಗ್ನಗ್ತಾ ಇರೋದು. ಯಾವಾಗ್ಲೂ ಇಲ್ಲೇ ಇರ್ಬೇಕು ಅಂತಾನೂ ಹೇಳ್ತಾ ಇರ್ತಾಳೆ. ಪಾಪ ಅಲ್ವಾ? ಮಕ್ಕಳಿಲ್ಲ ಅಂದೇಳಿ ನೊಂದ್ಕೊಂಬು ನಾವು ಒಂದ್ ಕಡೆ ಯಾರೆ, ಮಕ್ಕಳಿದ್ರು ಬೆಲೆ ಕೊಡದೆಪ್ಪು ಅಪ್ಪ ಅಮ್ಮ ಒಂದ್ ಕಡೆ. ಪಾಪ ಲಕ್ಷ್ಮಿ ಇಲ್ಲಿರೋಷ್ಟು ಹೊತ್ತು ಖುಷಿಯಾಗಿರ್ತಾಳೆ. ಮನೆಗೆ ಹೋದ್ಮೇಲೆ ಅದೇ ರಾಗ ಅದೇ ಹಾಡು. ಅವಳ ಹಣೆ ಬರನೇ ಸರಿ ಇಲ್ಲ ಅಂತ. ಅದಕ್ಕೆ ಕಣಮ್ಮ ಇನ್ಮೇಲೆ ಇಲ್ಲೇ ಇರ್ತೀನಿ ಅಂತ ಲಗ್ಗೇಜ್ ಸಮೇತ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಏನ್ ಹೇಳ್ತಿದ್ದೀರಾ ಮಾವ? ನಿಜಾನೇ ಹೇಳ್ತಿದ್ದೇನಮ್ಮ. ಈಗ ತಾನೇ ಅವಳು ಹೇಳಿದ್ಲು, ಅವಳಿಗೆ ಅವ್ರ ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ ಈ ಮನೆಯಲ್ಲೇ ಇದ್ರೆ ಖುಷಿಯಾಗಿರ್ತಾಳಂತೆ. ಪಾಪ ಅವಳು ನೋಡಿದ್ರೆ ಅಯ್ಯೋ ಅನ್ಸತ್ತೆ. ರೀ ಈಗ ಏನ್ರಿ ಮಾಡೋದು? ನೀವು ಮಾತಾಡ್ತೀರಿ, ಬರ್ತೀನಿ. ಲಕ್ಷ್ಮಿ ಜೀವನ ಸರಿ ಹೋಯ್ಕಂಬಂಗಿದ್ರೆ ಫಸ್ಟ್ ಅವ್ರ ಅಪ್ಪ ಅಮ್ಮ ಬದಲಾಯ್ತು. ಆಗ್ಲೇ ಈ ಸಮಸ್ಯೆಗೆ ಒಂದು ಪರಿಹಾರ ಅಂದಳಿ ಸಿಕ್ತದೆ. ಅಕಸ್ಮಾತ್ ಅವ್ರ ಅಪ್ಪ ಅಮ್ಮ ಬದ್ಲಾಗದೆ ಇದ್ರೆ ರೀ, ಲಕ್ಷ್ಮಿನ ನಾವು ದತ್ತು ತಗೋಬಹುದು ಅಂತ ಕೇಳ್ತೀರಾ? ಗೌರಿ ತಾಳ್ಮೆ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಆದರೆ ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಕಾಶ್ವರೇ, ಮೊದಲು ಅವ್ರ ಅಪ್ಪ ಅಮ್ಮ ಹತ್ರ ನಾವು ಹೋಗಿ ಮಾತಾಡೋಣ, ಏನು ಎತ್ತ ಅಂತ ವಿಚಾರಿಸೋಣ. ಏನಂತೀರಿ? ನಂಗೂ ಅದೇ ಸರಿ ಅಂತ ಅನ್ಸ್ತಿತ್ತು. ಅಲ್ಲ ರಾಮಯ್ಯ, ಆಫೀಸ್ ಟೈಮಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ರೆ ಯಾರೇ ಆಗ್ಲೇ ಬೈಯಲ್ವಾ? ಶಿವ ಸರ್, ನಾನು ಎಲ್ಲ ಕೆಲಸ ಮುಗಿಸಿನೇ ಫೋನ್ ನೋಡ್ತಾ ಇರೋದು. ಆಗ ನನ್ನ ಕೆಲಸಗಳನ್ನ ಮುಗಿಸ್ಕೊಬಿಡಿ, ಇಬ್ರು ಕುತ್ಕೊಂಡು ಒಟ್ಟಿಗೆ ರೀಲ್ಸ್ ನೋಡೋಣ. ಬಾಬು ಅವರೇ, ನಾನು ರೀಲ್ಸ್ ನೋಡ್ತಾ ಇಲ್ಲ. ವಾಷಿಂಗ್ ಮಿಷಿನ್ ಹಳೇದಾಗಿದೆ, ಅದನ್ನ ರಿಪ್ಲೇಸ್ ಮಾಡೋಣ ಅಂತ ಹೊಸ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೀನಿ. ಹಾ, ವಾಷಿಂಗ್ ಮಿಷಿನ್ ತಗೊಂಡು ಇನ್ನೂ 1 ವರ್ಷ ಆಗಿಲ್ಲ, ಆಗ್ಲೇ ಹಳೇದಾಯ್ತು ಅಂತ ಹೊಸ ವಾಷಿಂಗ್ ಮಿಷಿನ್ ತಗೋತಾ ಇದ್ದೀರಾ. ಪುಣ್ಯ ಮಾಡಿದ್ದೀರಾ. ಆದರೆ ನಮ್ಮನೇಲಿ ಇನ್ನೂ ಕೈಯಲ್ಲೇ ವಾಶ್ ಮಾಡೋದು. ಅದಕ್ಕೆ ನನ್ನ ಬಟ್ಟೆಗಳು ಫಳಫಳ ಅಂತ ಹೊಳಿತಾ ಇರುತ್ತೆ. ಅದನ್ನ ನಾನು ಮಾತ್ರ ಹೇಳ್ಕೊಳ್ತೀನಿ. ಶಿವು, ಪಾಪ ಮಾರ್ಗೀತಾನೆ ಏನ್ ಮಾಡ್ತಾಳೆ ಹೇಳು? ಮನೆಯಲ್ಲಿ ವಯಸ್ಸಾದ ತಾಯಿ, ಹೀಗೆ ಹೊರಗೆ ಬಂದು ದುಡಿಬೇಕು. ಈ ಕೆಲಸದವ್ರು ಹುಡ್ಕೋದೆ ಒಂದು ದೊಡ್ಡ ಗೋಳಾಗ್ಬಿಟ್ಟಿದೆ. ವಾಷಿಂಗ್ ಮಿಷಿನ್ ಇದ್ರೆ ಅನುಕೂಲ ಅಲ್ವಾ? ಸರ್, ನಮ್ಮನೇಲೂ ಇದೆ. ಹೋದ್ ತಿಂಗಳು ತಗೊಂಬಂದೆ. ಹಂಗಂದ್ರ ಹೋದ ತಿಂಗಳಲ್ಲಿ ನಿಮ್ಮ ಪಕ್ಕದ ಮನೆಗಳಲ್ಲೂ ವಾಷಿಂಗ್ ಮಿಷಿನ್ಗಳು ತಂದಿರ್ಬೇಕಲ್ವೇ? ಅದೇಂಗ ಅಷ್ಟು ಕರೆಕ್ಟಾಗಿ ಹೇಳಿದೆ? ನಿಮ್ಮ ಮನೆ ಹಣ ಬರಗಳು ನನಗೆ ಗೊತ್ತಿಲ್ವೇ? ಪಕ್ಕದ ಮನೆಗಳಲ್ಲಿ ಏನೇ ತಂದ್ರು 1 ತಿಂಗಳು ಬಿಟ್ಟು ನಿಮ್ಮ ಮನೆಗಳಲ್ಲಿ ತರ್ತೀರಿ. ಅದು ಇಡೀ ಊರುಗಳಿಗೆ ಗೊತ್ತು. ಹೇ ಬಾಬು, ಹಾಗೆಲ್ಲ ಒಬ್ಬರು ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡಬಾರ್ದು. ಮಾರ್ಗಿ ಮೇಡಮ್, ವಾಷಿಂಗ್ ಮಿಷಿನ್ ಎಷ್ಟಾಗುತ್ತೆ? ಇಟ್ ಡಿಪೆಂಡ್ಸ್. ಟಾಪ್ ಲೋಡ್ ಅಂದ್ರೆ 15,000ಗೆಲ್ಲ ಸಿಕ್ಬಿಡುತ್ತೆ. ಆದ್ರೆ ಫ್ರಂಟ್ ಲೋಡ್ ಅಂದ್ರೆ 30,000 ಅಂಡ್ ಅಬಾವೆ. ಓ, ನೀವ್ಯಾವ ತಗೋತಾ ಇದ್ದೀರಾ? ನಾನು ಫ್ರಂಟ್ ಲೋಡು, ನನ್ನ ಬಜೆಟ್ ಒಂದು 45,000 to 50,000. ಅಷ್ಟೊಂದು ದುಡ್ಡ? ಶಿವು ಸರ್, ವಾಷಿಂಗ್ ಮಿಷಿನ್ಗೆ ದುಡ್ಡು ಜಾಸ್ತಿ ಆದಷ್ಟು ನೀರ್ ಕನ್ಸಂಪ್ಷನ್ ಕಡಿಮೆ ಯೂಸ್ ಮಾಡೋ ವಾಷಿಂಗ್ ಮಿಷಿನ್ ಸಿಗತ್ತೆ. ನೀರು ಕಮ್ಮಿ ಖರ್ಚಾಗತ್ತಾ? ಖರ್ಚಾದ್ರೆ ಆಯ್ತು, ದುಡ್ಡು ಉಳ್ಸೋದ್ ನೋಡಿ ಮೇಡಮ್. ಕಮ್ಮಿ ದುಡ್ಡು ಇರೋದೇ ತಗೊಳ್ಳಿ ವಾಷಿಂಗ್ ಮಿಷಿನು. ಶಿವಪ್ನೆ, ನಿನ್ನೇನಾರು ಕೇಳೋರೇನಪ್ಪನೆ? ಬೇರೆ ಮನೆ ವಿಷಯಗಳು ಬೇಡ ಅಂದ್ಬಿಟ್ಟು ಇವಾಗ ನೀನೇ ಕೇಳ್ತಾ ಇದೀಯ. ಹಾಗಲ್ಲ ಬಾಬು, ಆಫ್ಟರ್ ಆಲ್ ನೀರಿಗೋಸ್ಕರ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದಾರಲ್ಲ ಅಂತ ಒಂದು ಕಾಳಜಿ ಅಷ್ಟೇ. ಅದೇ ದುಡ್ಡಿದ್ರೆ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಆಗುತ್ತಲ್ವಾ? ಆದ್ರೆ ನೀರೇ ಇಲ್ಲ ಅಂದ್ರೆ ಬೇರೆ ಏನೇ ಇದ್ರೂ ಏನಕ್ಕೂ ಆಗಲ್ಲ. ನೀರ್ನ ಸೇವ್ ಮಾಡ್ಬೇಕು ಶಿವ ಸರ್. ಅಯ್ಯೋ ಮೇಡಮ್, ದುಡ್ಡು ಉಳ್ಸೋದ್ ನೋಡಿ, ನೀರಿಗೇನು ಎಲ್ಲಾ ಕಡೆ ಸಿಗುತ್ತೆ ಅಲ್ಲ? ದುಡ್ಡಿಗಿಂತ ಅಮೂಲ್ಯನಾ ನೀರು? ಶಿವು, ನೀರು ಅಮೂಲ್ಯನಪ್ಪ. ನೀನು ಎಷ್ಟೇ ಹಣ ಇಟ್ಟಿದ್ರು ಸಾಯೋ ಗಳಿಗೆನಲ್ಲಿ ಬಾಯಿಗೆ ಬಿಡೋದು 2 ತೊಟ್ಟು ನೀರೇ ಹೊರತು ಹಣ ಅಲ್ಲಪ್ಪ. ಅದಕ್ಕೆ ನೀರಿಗೆ ಬೆಲೆ ಜಾಸ್ತಿನಪ್ಪ. ಸರ್, ಮ್ಯಾಪ್ ನೋಡಿಲ್ವಾ ಸರ್? ಅದ್ರಲ್ಲಿ 1/4 ಭಾಗ ಅಷ್ಟೇ ಭೂಮಿ ಇರೋದು, ಮಿಕ್ಕಿದೆಲ್ಲ ಬರೀ ನೀರೇ. ಸುಮ್ಮನೆ ನೀರಿಗೆ ಬೆಲೆ ಕೊಟ್ಕೊಂಡು ಏನ್ ಹೇಳದ ನಿಮ್ಗೆ? ಇವಾಗ ನೀರಿಂದ ಕಣಪ್ಪ ಸಮಸ್ಯೆ. ಪೇಪರ್ನಲ್ಲಿ ಓದ್ತಾ ಇದ್ದೆ, ಪೈಪ್ ಲೈನ್ ಕಾಮಗಾರಿ ನಡೀತಾ ಇದೆಯಂತೆ.
ಅದಕ್ಕೆ ಬೆಂಗಳೂರಿನಲ್ಲಿ ಒಂದೊಂದು ದಿನ ಒಂದೊಂದು ಏರಿಯಾನಲ್ಲಿ ನೀರನ್ನ ಬಂದ್ ಮಾಡ್ತಾ ಇದ್ದಾರೆ. ಬಂದ್ ಮಾಡ್ತಾರ ನೀರ್ ತಾನೆ ಸರ್, ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ದುಡ್ಡೇನಲ್ವಲ್ಲ. ನೀರ್ ಬರಲ್ಲ ಸರಿ ಕಣಪ್ಪ, ಆದ್ರೆ ಇಷ್ಟೊಂದು ನೀರಿನ ಅವಶ್ಯಕತೆ ನಮಗಿದೆಯಾ? ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಕುಡಿಯೋದ್ರಿಂದ ಹಿಡಿದು ಸ್ನಾನ ಮಾಡೋವರೆಗೂ ಸರಾಸರಿ 135 ಲೀಟರ್ ನೀರು ಬೇಕಾಗುತ್ತೆ. ನಮ್ಮನೇಲಿ ಎಷ್ಟು ಜನ ಇದ್ದೀವಿ? 5 ಜನ ಇದ್ದೀವಿ. ಸೊ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ 5 × 135 = 675. ಹಾಗಾಗಿ ನಮ್ಮ ಮನೆಗೆ 1000 ಲೀಟರ್ ನೀರು ಕೂಡ ದಾಟೋದಿಲ್ಲ ಒಂದು ದಿವಸಕ್ಕೆ. ನೀವು ನೋಡಿದ್ರೆ ಒಂದೇ ಒಂದು ದಿನ ನೀರು ಬರಲ್ಲ ಅಂತ ಹೇಳಿದಕ್ಕೆ ಮನೇಲಿರೋ ಪಾತ್ರೆ, ಡ್ರಮ್ಮು ಎಲ್ಲಾದ್ರಲ್ಲೂ ನೀರು ತುಂಬಿಸ್ತಾ ಇದ್ದೀರಾ. ಇದು ನಿಮಗೆ ಓವರ್ ಅನ್ನಿಸ್ತಾ ಇಲ್ವಾ? ಬಾಯಿಗೆ ಸ್ಟ್ರಾ ಹಾಕಬೇಕು, ಪೈಪ್ ಹಾಕಬಾರ್ದು. ಆಕ್ಚುಲಿ ಅಯ್ಯೋ ಆಯ್ತು ಸಾಕು, ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ನೀರು ಹಿಡಿಯೋಣ ಬನ್ನಿ. ನೀರಾ ಹಿಡಿಯೋಣ ಬನ್ನಿ. ನಾನು ಆ ಜಡಗಳ ಮಧ್ಯೆ ನೀರ್ ಹಿಡಿಯಕ್ ಹೋಗ್ಬೇಕಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಆ ವಿಠಲ್ ಅವ್ರನ್ನ ನೋಡ್ರಿ. ಅಯ್ಯೋ ಇಲ್ಲಿ ನೋಡ್ರಿ, ಅವರು ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂ ಕ್ಯೂ ವಿಡಿಯೋ ಕಾಲಲ್ಲಿ ಆಫೀಸ್ ಕೆಲಸ ಮಾಡ್ತಾ ನೀರ್ ಹಿಡಿಯಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರಿ. ಅವನು ಕ್ಯೂ ಅಲ್ಲಿ ನಿಂತಿದ್ದಾನೆ ಅಂತ ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂತ ಹೇಳ್ತೀಯಾ? ಅದೇ ಮತ್ತೆ. ಅಮ್ಮ ಗಿರಿಜಾ, ಹಲ್ಲಿಗೇನು ಗೊತ್ತು ನಲ್ಲಿ ಬೆಲೆ? ಪಿತಾಜಿ, ಕಲ್ಲಿ ಕಲ್ಲಿಲಿ ಓಡಾಡೋ ನನಗೆ ನಲ್ಲಿ ಬೆಲೆ ಗೊತ್ತಿಲ್ಲ ಅಂತ್ಯ. ನೋಡಿ, ನೀರು ಬರಲ್ಲ ಅಂತ ಹೇಳಿರೋದು ಇವತ್ತೊಂದು ದಿವಸ. ನಾನು ಹೇಗಿದ್ರು ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನ ಬಳಸೋದಿಲ್ಲ. ಹಾಗಾಗಿ ಈ ಆಟಕ್ಕೆ ನಾನು ಬರೋದಿಲ್ಲ. ನೀವು ನೋಡ್ಕೊಳ್ಳಿ. ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ರಿ, ನೀರಿಗೆ ತೊಂದರೆ ಆಗ್ಬಿಡುತ್ತೆ. ಏನ್ ಮಾತಾಡ್ತೀಯಾಗಿರಿ? ಹಾಗಂತ ನಾನ್ ಬಂದು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳಕ್ಕಾಗತ್ತಾ? ನಾನು ಯಾರು? ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಹೀಗೆ ಆಡ್ತಿದ್ರೆ ನೀನ್ ಚಡ್ಡಿ ಒಗೆಯೋದಕ್ಕೂ ನೀರು ಸಿಗೋದಿಲ್ಲ. ಹೋಗೋ, ನೀರು ತಗೊಂಬಾರ. ನೀನ್ ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದೆ ಅಂದಮೇಲೆ ನಾನು ಹೋಗಿ ನೀರು ಹಿಡ್ಕೊಂಡು ಬರ್ತೀನಿ. ಗಿರಿ, ನೀನ್ ಹೋಗಿರು, ನಾನು ಹಿಂದೆನೇ ಬರ್ತೀನಿ. ಸರಿ ಆಯ್ತು. ರಿಲ್ಯಾಕ್ಸ್. ಏನೋ ದೊಡ್ಡದಾಗಿ ನೀರು ಮಾತಾಡ್ತಾನೆ, ಅವ್ನು ಗೊತ್ತಿಲ್ಲ ಅವನಿಗೆ. ನಮ್ಮಪ್ಪಂಗೆ ಬುದ್ಧಿನೇ ಇಲ್ಲ. ನಾನು ಹೋಗಿ ಏನಿದು, ಏನಾದರೂ ಸಾಧನೆ ಮಾಡಿ ಹೆಗ್ಗಳಿಕೆ ಬರಬೇಕು. ಹಾಳಾದ ನನಗೆ ಬಿಕ್ಕಳಿಕೆ ಬರ್ತಾ ಇದೆ. ಇನ್ಯಾರು ನೆನ್ಸ್ಕೋತಾ ಇರ್ತಾರೆ? ಯಾರೋ ಸಾಲ ಕೊಟ್ಟವ್ರು ನೆನ್ಸ್ಕೋತಾ ಇರಬೇಕು. ನೀರಲ್ಲಿ ಭಗವಂತ, ಏನ್ ಭಗವಂತ, ನಾನು ಕುಡಿಬೇಕಾಗಿರೋ ನೀನೇ ಕಿತ್ಕೋತಾ ಇದೀಯಾ? ನಾನು ಕಿತ್ಕೊಂಡಿಲ್ಲ ಶಿವಪ್ರಸಾದ್, ಎತ್ಕೊಂಡೆ. ಚಹಾ ಕೊಡ್ತೀನಿ, ಬಿಸಿ ಬಿಸಿ ಚಹಾ. ಚಾನ? ಆಹಾ, ನಿಮ್ಮ ಈ ಅಮೋಘವಾದ ಬೇಕರಿಯ ಚಾನ ಕಾಸು ಕೊಟ್ಟು ಕುಡಿಯುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಕಾಸು ಕೇಳಿದ್ರೆ ಕ್ಯಾ ಕಳಿಸಿ ಮುಖ ಕುಗಿರಿ. ನಂಗಲ್ರಿ, ಇವಂಗ್ರಿ. ವ್ಯಾಪಾರ ಆಗಿಲ್ಲ ನೋಡ್ರಿ, ಅದಕ್ಕ ಚಾನ ಫ್ರೀ ಕೊಡಾಕತ್ತೀವ್ರಿ. ವ್ಯಾಪಾರ ಆಗಿಲ್ವಾ? ಯಾಕೆ? ಶಿವಪ್ಪಣ್ಣ, ಒಂದಿನ ನೀರ್ ಬರಾಗಿಲ್ಲ ಅಂತೇಳಿ ಇಷ್ಟ ದಿನ ಆದ್ರೂ ನೀರ ಬಂದಿಲ್ರಿ, ಅದಕ್ಕ ಚಾನ ವ್ಯಾಪಾರ ಆಗವಲ್ತು. ಅಲ್ಲ, ನೀರ್ ಬರ್ಲಿಲ್ವಲ್ಲ ಅನ್ನೋ ಟೆನ್ಷನ್ಗಾದ್ರೂ ಚಾ ಕುಡಿಬೇಕಿತ್ತಲ್ಲ. ಆ ಟೆನ್ಷನ್ಗೆ ಟೀ ಕುಡಿಯಕ್ ಬಂದಿದ್ರು, ಆದ್ರೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ವಾಪಸ್ ಹೋದ್ರು. ಯಾಕೆ? ತುಂಬಾ ನೀರಾಗಿತ್ತಾ? ನೀರ ಶಿವಪ್ಪಣ್ಣ, ಅದನ್ನ ನೋಡಿ ಬಹಳ ದಿನ ಆತ್ರಿ. ನೀರು ಸಿಗ್ವಲ್ತಂತೇಳಿ ನನ್ನ ಜೀವನದಾಗ ಫಸ್ಟ್ ಟೈಮ್ ಗಟ್ಟಿ ಹಾಲ್ನಾಗ ಚಾ ಮಾಡಿನ್ರಿ. ಶಿವಪ್ಪಣ್ಣ, ಇಷ್ಟು ದಿನ ನಾವು ಅರ್ಧ ಲೀಟರ್ ಹಾಲಿಗೆ 1.5 ಲೀಟರ್ ನೀರು ಮಿಕ್ಸ್ ಮಾಡ್ತಿದ್ವಿ. ನಮ್ ಏರಿಯಾದ ಮಂದಿಗೆಲ್ಲ ಅದ ಚಾ ಕುಡಿದು ರೂಢಿಯಾಗಿ ಈಗ ಗಟ್ಟಿ ಹಾಲ್ನಾಗ ಚಾ ಮಾಡಿದ್ರು. ಯಾರು ಬಂದು ಕುಡಿಯವಲ್ರಿ. ಅಪರೂಪಕ್ಕೆ ಯಾರೇ ಬಂದ್ರ, ಲೇ ಯಾವ ಸೀಮೆ ಚಾ ಮಾಡಿಲೆ ಅಂತ ಉಗಿದು ಹೋದ್ರಿ. ಇದು ಉಗ್ದಿರೋ ಟೀನಾ? ಅಲ್ರಿ, ಗಟ್ಟಿ ಹಾಲ್ನಾಗ ಫ್ರೆಶ್ ಆಗಿ ಮಾಡಿರೋ ಚಾ ರೀ. ಓಹೋ, ಎಂತೆಂತ ಜನ ಇರ್ತಾರೆ ಭಗವಂತ. ಆಕ್ಚುಲಿ ನನಗೂ ಗಟ್ಟಿ ಹಾಲಲ್ಲಿ ಟೀ ಕುಡಿಬೇಕು ಅಂತ ಬಹಳ ದಿನಗಳಿಂದ ಆಸೆ. ಕೊಡು, ನಾನು ಕುಡಿತೀನಿ. ಆಹಾ, ಬಹಳ ರುಚಿಯಾಗಿ. ಗಿರ್ಜಾವ್ರೆ, ಗಿರ್ಜಾವ್ರೆ, ಸೋಷಿಯಲ್ ಸಂಧ್ಯಾ ಅವರೇ, ನಿಮ್ ಕಣ್ಣಿಗೆ ಯಾವಾಗಲೂ ಗಿರ್ಜಾವ್ರೆ ಕಾಣಿಸದ? ಶಿವಣ್ಣ ಕಾಣಿಸಲ್ವಾ? ಅದೇನು, ಯಾವಾಗ್ಲೂ ಲೋಟ ಹಿಡ್ಕೊಂಡು ಬರ್ತಾ ಇದ್ರಿ, ಇವತ್ತು ಕೊಡಾರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಈ ಕೊಡ ತುಂಬಿಸುವಷ್ಟು ರೇಷನ್ನು ನಮ್ಮ ಮನೇಲಿ ಇಲ್ಲ, ತಾವಿನ್ ಹೊರಡ್ಬೋದು. ನಮಸ್ಕಾರ. ಅಯ್ಯಯ್ಯೋ ಶಿವಣ್ಣ,
ನಾನು ರೇಷನ್ ಕೇಳಕ್ ಬಂದಿಲ್ಲ, ಒಂದೇ ಒಂದ್ ಕೊಡ ನೀರ್ ಕೇಳಕ್ ಬಂದಿದ್ದೀನಿ. ಹಾ, ನೀರಾ? ನೀರಾ ಅಲ್ಲ, ನೀರು. ಶಿವಪ್ಪಣ್ಣ, ಮೊದ್ಲ ನಾವು ನೀರಿಲ್ದ ಒಣಗೋಗಿರೋ ತರಗೆಲೆ ಆಗಿವಿ. ಇವ್ರಿಗೆ ಮಾತ್ರ ನೀರ್ಗೀರ್ ಕೊಟ್ಟಿಟ್ರೆ ಮತ್ತ. ಏ ಬಸ್ಯ, ಏನ್ ಹೀಗ್ ಮಾತಾಡ್ತಾ ಇದೀಯಾ? ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ ಕೇಳಿಲ್ವಾ? ಶತ್ರುಗಳು ಬಂದು ನೀರು ಕೇಳಿದ್ರು ಕೊಡಬೇಕಾಗಿರೋದು ನಮ್ಮ ಧರ್ಮ, ಬಿಕಾಸ್ ಇಟ್ ಇಸ್ ಅವರ್ ಕರ್ಮ. ಸಂಧ್ಯಾ ಅವರೇ, ಯಾಕೆ ನಿನ್ನೆ ನೀವು ನೀರು ಹಿಡಿಯಕ್ ಹೋಗ್ಲಿಲ್ವಾ? ಅದು ಶಿವಣ್ಣ, ನಾವು ಊರ್ಗ್ ಹೋಗಿದ್ವಿ, ಅಲ್ಲಿಂದ ಬಂದ್ ನೋಡ್ತೀನಿ ನೀರ್ ಖಾಲಿ ಆಗೋಗಿದೆ. ಕುಡಿಯಕ್ಕೆ, ತೊಳಿಯಕ್ಕೆ, ಬೆಳಗಕ್ಕೆ ನೀರ್ ಬೇಕೇ ಬೇಕಲ್ವಾ? ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಒಂದೇ ಒಂದ್ ಕೊಳಗ ನೀರ್ ಕೊಡಿ, ಕೋಟಿ ಪುಣ್ಯ ಬರುತ್ತೆ. ಭಗವಂತ ಬೋಟಿ ತಿನ್ನ ಕಾಸು ಕೊಡ್ತಾನೆ. ಅಯ್ಯೋ ಸಂಧ್ಯಾ ಅವರೇ, ಆಫ್ಟರ್ ಆಲ್ ವಾಟರ್, ನೀರು ಎಷ್ಟು, ಅದಕ್ಕೆ ನೀವು ಇಷ್ಟೆಲ್ಲ ಬೇಡ್ಕೋಬೇಕಾ? ನೀವೇನು ಯೋಚನೆ ಮಾಡ್ಬಿಡಿ, ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗಿ ನನ್ನ ಹೆಂಡತಿಗೆ ನಾನು ಹೇಳಿದೆ ಅಂತ ಹೇಳಿ, ಅವಳು ನಿಮ್ಗೆ ಖಂಡಿತ ನೀರು ಕೊಡ್ತಾಳೆ. ಗೌರಿ, ಹೋಗಿ ಆರತಿ ತಟ್ಟೆ ತಗೋಬಾ. ಟ್ಯಾಂಕರ್ ಡ್ರೈವರ್ಗೆ ಆರತಿ ಮಾಡೋಣ. ಆರತಿ ಅವ್ರಿಗೆ ಯಾಕಕ್ಕ? ಗಂಗೆ ಹೊತ್ತಿರೋ ಆ ಸಾಕ್ಷಾತ್ ಪರಮೇಶ್ವರನೇ ನಮ್ಮ ಏರಿಯಾಗೆ ಗಂಗೆ ತಗೊಂಡ್ ಬಂದಿದ್ದಾನೆ ಅಂತ ನಂಗೆ ಅನ್ಸ್ತಾ ಇದೆ. ಅದಕ್ಕೆ ಹೋಗು. ನೀನೊಂದು ಆರತಿ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಇರೋ ನೀರೆಲ್ಲ ಅಕ್ಕಪಕ್ಕದವ್ರೆಲ್ಲ ಖಾಲಿ ಮಾಡಿ ನಮಗೆ ಮಂಗಳ ಆರತಿ ಆಗತ್ತೆ. ನೀರು ಸಿಕ್ಕಿರೋದೇ ನಮ್ಮ ಪುಣ್ಯ. ಇಂಥದ್ರಲ್ಲಿ ಆರತಿ ಮಾಡ್ತೀವಿ ಅಂತೆಲ್ಲಮ್ಮ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡಮ್ಮ. ಕಾಶಿ ಸಾಹೇಬ್ರ, ನೀವು ದೊಡ್ಡ ಮಂದಿಪ, ಅದಕ್ಕೆ ನೀರ್ನ ಮನೆಗೆ ತರಿಸಿರಿ. ಜರ ನಮ್ಮ ಕಡೆಗೂ ನೋಡ್ರಲ್ಲ, ನಮ್ದು ಬಕೆಟು, ಕೊಡಪಾನ, ಡ್ರಮ್ಮು ಎಲ್ಲ ಒಣಕೊಂಡು ಕೂತಾವು. ಇಡೀ ನಮ್ಮ ಏರಿಯಾಗೆ ನೀರು ತರಿಸಿದೆ, ಎಲ್ರಿಗೂ ನೀರು ಸಿಕ್ಕುತ್ತ, ಡೋಂಟ್ ವರಿ. ಕಾಶಿ ಅಣ್ಣ, ನಮ್ಮೆಲ್ರಿಗೂ ನೀರ್ ತರಿಸಿ ನೀವು ನೀರ್ ದಾತ ಆಗಿದ್ದೀರಾ. ಮೊದ್ಲು ಮನೆಗಳಿಗೆ ನೀರ್ ಕೊಡಿ, ಆಮೇಲೆ ಈ ಅಂಗಡಿಯವ್ರಿಗೆ ನೀರ್ ಕೊಡಿರಂತೆ. ಏನಂತೀರಾ? ಕರೆಕ್ಟ್ ಆಗಿ ಹೇಳಿದೆಯಮ್ಮ. ಅಂಗಡಿಯವರಿಗೆ ನೀರಿನ ಅವಶ್ಯಕತೆ ಕಮ್ಮಿ, ಮೊದಲು ಮನೆಯವ್ರು ಹಿಡ್ಕೊಳ್ಳೋಣ. ಯಜಮಾನ್ರೆ, ಹಿಂಗ್ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಭಯಂಕರ ಇನ್ಫ್ಲುಯೆನ್ಸ್ ಮಾಡಿ ನೀರಿನ ಗಾಡಿ ತಗೊಂಡ್ಬಂದಿದೆ. ಬನ್ನಿ, ನೀರು ಇಟ್ಕೊಂಬ. ನಿಂತ್ಕೊಳ್ಳಿ. ಫಸ್ಟ್ ಪ್ರಯಾರಿಟಿ ಶಿವಕೃಪಾ ಮನೆಗೆ, ಕಡೆಗೆ ಉಳಿದವ್ರು. ಗೀತಮ್ಮ ಬನ್ನಿ ನೀವು. ಇಲ್ಲಿ ನೆರೆದಿರುವ ಗಂಡಸರಿಗೆ ಒಂದು ಕಿವಿ ಮಾತು. ಶಿವಪ್ಪನರ, ನಮ್ದು ಕಿವಿ, ಮೂಗು, ಬಾಯಿ, ನಾಲಿಗೆ, ತುಟಿ ಎಲ್ಲ ನಿಮ್ಮ ಮಾತು ಕೇಳ್ತಾವು. ಈಗ ಜರ ನೀರ್ ಹಿಡಿಯಾಕ ಬಿಡ್ರಿ. ನೋ, ಮನೆಗೆ ಬಂದವ್ರಿಗೆ ಗೌರವ ಕೊಡೋದು, ಮನಸ್ಸಿಗೆ ಬಂದಿದ್ದನ್ನ ನೇರವಾಗಿ ಹೇಳೋದು ನನ್ನ ವ್ಯಕ್ತಿತ್ವ. ಸೊ ದಯವಿಟ್ಟು ನನ್ನ ಮಾತು ಕೇಳಿ. ಈ ಹೆಂಗಸರಿದಾರಲ್ಲ, ಹೆಂಗಸರು ಗಂಡಸರನ್ನ, ಗಂಡಂದ್ರನ್ನ ತುಚ್ಛವಾಗಿ ಕಂಡು ಯಥೇಚ್ಛವಾಗಿ ಬೈದು ಉಚ್ಚ ಸ್ಥಾನದಿಂದ ನೀಚ ಸ್ಥಾನಕ್ಕೆ ತಂದಿದ್ದಾರೆ. ಅದು ಆಫ್ಟರ್ ಆಲ್ ನೀರ್ ಮ್ಯಾಟರ್ಗೆ. ಹಾಗಾಗಿ ಸಾಕ್ಷಾತ್ ಭಗವಂತನೇ ಈ ಟ್ಯಾಂಕರ್ನ ನಮಗೋಸ್ಕರ ಕಳಿಸಿದ್ದಾನೆ. ಬಾಬಾ, ನೀರಿನ ಟ್ಯಾಂಕ್ ನ ಕರ್ಸಿರೋದು ಭಗವಂತ ಅಲ್ಲ, ನನ್ನ ಗಂಡ. ಓ, ಕಾಶಿ. ಕಾಶಿ ಅಂದ್ರೆ ಯಾರು? ಸಾಕ್ಷಾತ್ ಕಾಶಿ ವಿಶ್ವನಾಥ. ಮಿಸಸ್ ಗಿರಿಜಾ ಶಿವಪ್ರಸಾದ್. ನೀರ್ ಖರ್ಚು ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ದಲ್ಲ, ಈಗ ನೀರ್ ಬಂದಿದೆ ಟ್ಯಾಂಕರ್ ಅಲ್ಲಿ. ಎಷ್ಟು ಬೇಕೋ ಅಷ್ಟು ತುಂಬಿಕೊಳ್ಳಿ ಕೊಡದಲ್ಲಿ. ಗುಡ್ ಈವ್ನಿಂಗ್ ಸರ್. ಇವತ್ತಿನ ಕೆಲಸ ಎಲ್ಲ ಮುಗಿಸಿದ್ದೀನಿ ಸರ್. ಹೊಸ ಆರ್ಡರ್ಸ್ ತಗೊಂಡಿದ್ದೀನಿ ಸರ್. ಟಾರ್ಗೆಟ್ ಫಿನಿಶ್ ಸರ್. ಗುಡ್ ಈವ್ನಿಂಗ್ ಸರ್. ಹ್ಯಾವ್ ಅ ಗುಡ್ ಡೇ ಸರ್. ಇಂಟರ್ನ್ಯಾಷನಲ್ ಇಡಿಯಟ್, ಬಾಯ್ಲೆ ಬಾರಯ್ಯ, ಇಲ್ಲೇ ಬರ ಇಲ್ಲಿ. ಯಾವತ್ತು ಹೇಳ್ದೆ ಇರೋ ಥರ ಇವತ್ತು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನೋ ಇದೆ ಸರ್. ಏನೂ ಇಲ್ಲ ಸರ್, ಈ ಬ್ಯಾಗಲ್ಲಿ ಏನೂ ಇಲ್ಲ ಸರ್. ಏನೂ ಇಲ್ಲ ಸರ್ ಈ ಬ್ಯಾಗಲ್ಲಿ. ಬ್ಯಾಗಲ್ಲಿ ಏನಿದೆ ಅಂತ ನಾನು ಕೇಳ್ದಲ್ಲ ಹೇಳ್ತಾ ಇದೆಯಲ್ಲ, ಏನಿದೆ ಬ್ಯಾಗಲ್ಲಿ? ಏನೂ ಇಲ್ಲ ಸರ್ ಈ ಬ್ಯಾಗಲ್ಲಿ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಸರ್. ಕೊಡಿಲ್ಲ ಸರ್, ಏನೂ ಇಲ್ಲ ಸರ್. ನೀರು ಏನಾಯ್ತು? ಕದ್ಕೊಂಡು ಹೋಗ್ತಾ ಇದ್ಯಾ? ಅಯ್ಯೋ ಇಲ್ಲ ಸರ್, ಕದ್ಕೊಂಡು ಹೋಗ್ತಾ ಇರಲಿಲ್ಲ, ಎತ್ಕೊಂಡು ಹೋಗ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಸರ್.
ಕಳ್ಳರು ಮೊದಲನೇ ಸರಿ ಸಿಕ್ಕಾಕೊಂಡಾಗ ಇದೇ ಫಸ್ಟ್ ಟೈಮು ಅಂತ ಹೇಳ್ತಾರೆ. ನಾನು ಅಷ್ಟೇ ನಮ್ಮನೆ ನನ್ನ ನೆಂಟಿಗೆ ಸಿಕ್ಕಾಕೊಂಡಾಗ ಇದೇ ಫಸ್ಟ್ ಟೈಮು ಅಂತ ಹೇಳಿದೆ. ಬಾಬು ಏ ಬಾಬು ಅಲ್ಲ ಸರ್, ಏನ್ ಬಾಬು? ಮುಚ್ಚಯ್ಯ ಬಾಬು, ನೀನೇ ಅಲ್ವಾ ಸ್ಟೋರ್ ಇನ್ಚಾರ್ಜು? ನೀನು ಪಾರ್ಟ್ನರಾ? ಇರ್ಬೋದು ಸರ್, ಇರ್ಬೋದು ಸರ್. ಕಂಪ್ನಿಗೆ ಲಾಸ್ ಆಗುತ್ತೆ ಅಂತ ನಾನಿಲ್ಲಿ ನೀರೇ ಕುಡಿಯಲ್ಲ ಸರ್, ಗಾಳಿ ಕುಡ್ಕೊಂಡೇ ಇರ್ತೀನಿ. ಸೋ ನೈಸ್ ಆಫ್ ಯು, ಯು ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್. ಥ್ಯಾಂಕ್ ಯು ಸರ್. ತಗೊಳ್ಳ ಇದು. ಒಂದು, ಆ ಎರಡು, ಆ ಮೂರು, ಆ ನಾಲ್ಕು, 5 ಸರ್, ಅರ್ಧ ಡಜನ್ನು. ಹಾ ಸರ್, 6. ಕಂಪ್ನಿ ಮುಚ್ಚಬೇಕಾಗುತ್ತೆ ಡೋರು. ಸರ್, ಈ ತರ ಲಾಸ್ ಆಗದೆ ಇರೋ ರೀತಿ ತಳಿಬೇಕು ಅಂತ ಹೇಳಿದ್ರೆ ಒಬ್ಬ ನಿಯತ್ತಿನ ವ್ಯಕ್ತಿ ಹತ್ರ ಅಧಿಕಾರ ಇರ್ಬೇಕು ಸರ್. ಅಂದ್ರೆ ನನ್ನಂತವನ ಹತ್ರ ಸರ್. ಸ್ಟೋರ್ ಇನ್ಚಾರ್ಜು ನನಗೆ ಕೊಡಿಸಿ ಸರ್, ನಾನು ಮೇಂಟೈನ್ ಮಾಡ್ತೀನಿ. ಕರೆಕ್ಟ್. ಏಯ್ ಬಾಬು, ಏನ್ ಬಾಬು ಸರ್? ಮುಚ್ಚಯ್ಯ ಬಾಬು, ಇನ್ಮೇಲೆ ಸ್ಟೋರ್ ಇನ್ಚಾರ್ಜ್ ಇವ್ರು ಕೂಡ. ಇನ್ಮೇಲೆ ನೀನೇ ಸ್ಟೋರ್ ಇನ್ಚಾರ್ಜ್. ಥ್ಯಾಂಕ್ ಯು ಸರ್. ಓಕೆ. ಏಯ್ ಗೆಟ್ ಔಟ್, ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನೀರ್ ಕಳ್ಳ, ನೀರ್ ಕಳ್ಳ, ನೀರ್ ಕಳ್ಳ. ಅದು ಸಂಬಂಧವೇ ಆಗಲಿ, ಸಂಬಳವೇ ಆಗಲಿ, ಸಾಂತ್ವನವೇ ಆಗಲಿ, ಸಾಮರಸ್ಯವೇ ಆಗಲಿ, ಹೇರಳವಾಗಿ ಸಿಗುವುದರಿಂದ ಅದಕ್ಕೆ ಬೆಲೆ ಇದೆ. ಆದರೆ ಕಣ್ಣೀರು ಹನಿಯಾಗಿ ಸಿಗುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಕಣ್ಣೀರಿಗೆ ಬೆಲೆ. ಬೆವರು ತೊರೆಯಾಗಿ ಹರಿದರೂ ಅದಕ್ಕೆ ಬೆಲೆ ಇಲ್ಲ. 100ಕ್ಕೆ 100 ಸತ್ಯ ಭಗವಂತ. ಕಳ್ಳ ಸುಳ್ಳ ಮೋಸ ಮಾಡೋರು ಕಣ್ಣೀರು ಹಾಕಿದ್ರೆ ಈ ಸಮಾಜ ಅಂತವ್ರನ್ನ ಸುಲಭವಾಗಿ ಒಪ್ಕೊಂಡ್ಬಿಡುತ್ತೆ. ಅದೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೆ ಅವ್ರಿಗೆ ಬೆಲೆ ಸಿಗೋದಿರಲಿ, ಸಮಾಜ ಅವರನ್ನ ತಿರುಗಿ ಸಹಿತ ನೋಡೋದಿಲ್ಲ. ಶಿವಪ್ರಸಾದ್, ಜಗತ್ತಿನಲ್ಲಿ ಇವತ್ತಿಗೂ ಕೂಡ 180 ಕೋಟಿ ಜನರು ಪರಿಶುದ್ಧವಾದ ನೀರನ್ನು ಕುಡಿಲೇ ಇಲ್ಲ. ಅವರು ಕುಡಿತಾ ಇರೋದು ನೀವು ಬರೀ ಕಣ್ಣಿನಿಂದ ನೋಡಲಾಗದ ತ್ಯಾಜ್ಯ ಮಿಶ್ರಿತ ನೀರು. ಜಗತ್ತಲ್ಲಿ ನದಿಗಳೇ ಇಲ್ಲದ 22 ದೇಶಗಳಿವೆ. ಎಷ್ಟೋ ದೇಶಗಳು ಕುಡಿಯುವ ನೀರನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿವೆ. ವರ್ಷದಲ್ಲಿ 35ರಿಂದ 40 ಲಕ್ಷ ಜನ ನೀರಿಲ್ಲದೆ ಗಂಟಲೊಣಗಿ ಸಾಯ್ತಾ ಇದ್ದಾರೆ. ಹಾಗಿರುವಾಗ ನೀರನ್ನ ಪೋಲ್ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಶಿವಪ್ರಸಾದ್? ನೀನಂದುಕೊಂಡಂತೆ ಜಗತ್ತಿನಲ್ಲಿ 3/4 ಭಾಗ ನೀರಿರುವುದು ಸತ್ಯ. ಆದರೆ ಅದಷ್ಟು ಸಮುದ್ರದ ಉಪ್ಪು ನೀರು. ಜಗತ್ತಿನ ಅಷ್ಟೂ ನೀರನ್ನು 100 ಎಂದು ಭಾವಿಸಿದರೆ ಕುಡಿಯಲು ಯೋಗ್ಯವಾದ ನೀರಿನ ಪ್ರಮಾಣ ಕೇವಲ 3. ಆ 3ರಲ್ಲಿ 2 ಭಾಗ ಮಂಜುಗಡ್ಡೆಯಾಗಿ ನಿಂತಿದೆ. ಹಾಗಾಗಿ ಜಗತ್ತಿನಲ್ಲಿ ಕುಡಿಯಲು ಯೋಗ್ಯವಾದ ನೀರಿನ ನಿಖರವಾದ ಪ್ರಮಾಣ ಕೇವಲ 1. ಮನುಷ್ಯನ ದುರಾಸೆಗೆ ಈಗ ಮಂಜುಗಡ್ಡೆಯೂ ಕರಗಿ ಸಮುದ್ರದ ಪಾಲಾಗುತ್ತಿದೆ. ನೀವೆಲ್ಲರೂ ಮಾತಾಡುವಾಗ ಮೇಲಿನಿಂದ ಇಳಿದು ಬಂದಿದ್ಯಾ ಅಂತ ಕೇಳ್ತೀರಲ್ಲ, ಅದರ ಅರ್ಥ ಏನು ಶಿವಪ್ರಸಾದ್? ಮೇಲಿನಿಂದ ಇಳಿದು ಬಂದಿದ್ಯಾ ಅಂದ್ರೆ ದೇವರು ಅಂತ ಅರ್ಥ. ಅದನ್ನ ಆ ರೀತಿ ಬಳಸ್ತೀವಿ ಅಷ್ಟೇ. ಹಾಗಾದ್ರೆ ನೀರು ಕೂಡ ಮೇಲಿಂದ ಬಂದಿರೋ ದೇವರೇ ತಾನೆ? ಆ ದೇವರ ಮೇಲೆ ತಾತ್ಸಾರ ನಿರ್ಲಕ್ಷ್ಯ ಯಾಕೆ ಶಿವಪ್ರಸಾದ್? ಅಲ್ಲ ಭಗವಂತ, ಈಗೆಲ್ಲ ಮೋಡ ಬಿತ್ತನೆ ಮಾಡಿ ಮಳೆ ಬರೋ ಹಾಗೆ ಮಾಡ್ತಾರಲ್ಲ ಅದು? ಶಿವಪ್ರಸಾದ್, ನಿಂತ ನೆಲದ ಮೇಲೆ ಬೀಜ ಬಿತ್ತಿ ಬೆಳೆ ಪಡೆಯೋಕೆ ಕಷ್ಟಪಡ್ತಿರೋ ಮನುಷ್ಯ ಎಲ್ಲೋ ಇರೋ ಮೋಡಕ್ಕೆ ಬಿತ್ತನೆ ಮಾಡಿ ಯಶಸ್ವಿಯಾಗಿ ಮಳೆ ಅನ್ನೋ ಬೆಳೆನ ಪಡೆಯೋದಿಕ್ಕೆ ಸಾಧ್ಯನ? ಹಾಗೊಂದು ವೇಳೆ ಪಡೆದ್ರೂ ಕೂಡ ಅದು ಕೃತಕ, ಯಾಂತ್ರಿಕ, ತಾತ್ಕಾಲಿಕ. ಪ್ರಕೃತಿಯನ್ನ ಮೀರಿ ಮನುಷ್ಯ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಹೋದರೂ, ಹಣ ಮಾಡದೆ ಹೋದರೂ ಯಾವ ಸಮಸ್ಯೆಯೂ ಇಲ್ಲ. ಏಕೆಂದರೆ ಅದು ಆಸ್ತಿ, ಐಶ್ವರ್ಯ, ಸಂಪತ್ತು ಅಲ್ಲ.
ಎಷ್ಟ್ ಸಲಿ ಹೇಳಿದೀನಿ ಒಂದ್ ಕಡೆ ಹಿಂಗೆಲ್ಲ ಆಡ್ಬೇಡ ಅಂತ. ಸುಮ್ನೆ ಇಲ್ಲಿ ಕೂತ್ಕೋ. ಏನೋ ಇದೆಲ್ಲ ನಿನಗೆ ನಮ್ಮ ಅಪ್ಪನ ಸ್ವಭಾವ ಗೊತ್ತಿಲ್ವೇನೋ? ಗೀತೆ ನಂಜುಂಡ ಅಂದ್ರೆ ಸ್ವಲ್ಪ ಬೇರೆ ಥರದ್ದೇ ಹೆಸರು. ಆ ಕಾಲದಲ್ಲಿ ಅವ್ರು ಯಾವಾಗಲೂ ಹೆಣ್ಮಕ್ಳ ಜೊತೆನೇ ಇರ್ತಿದ್ರು. ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು. ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತ ಅವ್ರನ್ನ ಸುಟ್ಟ ಮೇಲೂ ಅವ್ರ ಆತ್ಮ ಈ ಊರಿಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಈ ಕೋಲಲ್ಲಿ ಆತ್ಮ ಇದೆಯಾ? ಆದ್ರೆ ಭಯ ಪಡ್ಬೇಡಿ ಅಕ್ಕ, ನಮ್ ತಾತ ಯಾರಿಗೂ ತೊಂದ್ರೆ ಕೊಡಲ್ಲ, ಸ್ವಲ್ಪ ತುಂಟಾಟ ಜಾಸ್ತಿ ಅಷ್ಟೇ. ಅಲ್ಲಯ್ಯ, ಈ ಕೋಲಲ್ಲಿರೋ ನಿಮ್ಮ ಅಪ್ಪನಿಗೆ ಮುಕ್ತಿ ಸಿಗೋದು ಯಾವಾಗ? ತಾತಂಗ್ ಮುಕ್ತಿ ಸಿಗ್ಬೇಕು ಅಂದ್ರೆ ಅವ್ರ ಆಸೆ ಈಡೇರ್ಬೇಕು. ಆಸೆನಾ? ಏನು ಆಸೆ? ಅಕ್ಕ, ಬೆಂಗಳೂರಿನಲ್ಲಿ ಒಂದು ತಂಡ ಕಟ್ಟಿ ರಾಮಾಯಣದ ಬಗ್ಗೆ ನಾಟಕ ಮಾಡ್ಬೇಕು ಅಂತ ನಮ್ಮ ಅಪ್ಪನ ಆಸೆ. ಅದಕ್ಕೆ ನಂಜನಗೂಡಿಂದ ಗಂಟು ಮುಟ್ಟ ಎತ್ಕೊಂಡು ಬಂದ್ಬಿಟ್ಟಿದೀವಿ. ಬೆಂಗಳೂರಲ್ಲಿ ಈ ಕಾಲದಲ್ಲಿ ನಾಟಕ ಮಾಡೋದು ಬಹಳ ಕಷ್ಟ ಕಣಯ್ಯ. ಕಷ್ಟ ಅನ್ನೋದು ಕಲಾವಿದರಿಗೆ ಬಾಚಣಿಗೆ ಇದ್ದ ಹಾಗೆ, ಸುಖ ಕೂದ್ಲಿದ್ದ ಹಾಗೆ. ಬಾಚಿದಷ್ಟು ಕೂದ್ಲು ಉದ್ರೋಗುತ್ತೆ, ಆದ್ರೆ ಬಾಚಣಿಗೆ ಮಾತ್ರ ಹಾಗೆ ಇರುತ್ತೆ. ನೋಡಮ್ಮ, ತಾಯಿ ಸರಸ್ವತಿ ವರ ಕೊಡೋದು ಸ್ವಲ್ಪ ನಿಧಾನ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು, ಎಲ್ಲ ಒಳ್ಳೇದಾಗತ್ತೆ. ಅಮ್ಮ, ಶಿವ ಕರಿಯಮ್ಮ. ಸರಿ ಮಾ. ಮತ್ತಿನ್ನೆಲ್ಲಪ್ಪ ಸಮಾಚಾರ? ನಾಟಕದವ್ರ ಹತ್ರ ಏನ್ ಸಮಾಚಾರ ಇರ್ತಪ್ಪ? ಎಲ್ಲ ಬರೀ ಗ್ರಹಚಾರ. ಆಫ್ಟರ್ ಆಲ್ ನಾಟಕ ಮಿಸ್ ಆಯ್ತು ಅಂತ ಬೇಜಾರು ಮಾಡ್ಕೋತಾ ಇದೀರಲ್ಲ ಸರ್. ಆಫ್ಟರ್ ಆಲ್ ನಾಟಕನ ಏನ್ ಹೀಗನ್ಬಿಟ್ಟೆ ಶಿವು? ನಾಟಕ ಅಂದ್ರೆ ಏನು ಅಂತ ಅನ್ಕೊಂಡಿದ್ಯಾ? ಅದು ಸಮಾಜದ ಕನ್ನಡಿ, ಎಷ್ಟೋ ಜನಗಳ ಜೀವನಾಡಿ. ನಾಟಕ ಎಷ್ಟೋ ಜನಕ್ಕೆ ಅಕ್ಷಯ ಪಾತ್ರೆ, ಇನ್ನು ಕೆಲವರಿಗೆ ಅವರ ವ್ಯಕ್ತಿತ್ವನ ರೂಪಿಸ್ಕೊಡೋ ತೀರ್ಥಯಾತ್ರೆ ಕಣಯ್ಯ. ಅಯ್ಯ ಸುಮ್ನಿರಿ ಸರ್, ನಮ್ಮೂರ್ ಕಡೆ ಈಗಲೂ ಯುಗಾದಿಗೆ ದೀಪಾವಳಿಗೆ ನಾಟಕ ಆಡ್ತಾರೆ. ನಾವು ದಿಂಬು ಚಾಪೆ ತಗೋಯ್ತೀವಿ, ತುಂಬಾ ಜನ ಸೇರಿರ್ತಾರೆ ಅಂತ. ಅದು ಬಿಟ್ರೆ ಬೇರೆ ಏನು ಫೆಸಿಲಿಟಿ ಕಾಣ್ಲಿಲ್ಲ ಸರ್. ಅಯ್ಯೋ, ನಮ್ಮೂರ್ ಕಡೆಗಳೆಲ್ಲ ಮಾಡ್ತಾರೆ ಸರ್. ಅಲ್ಲಿಕ ಹುಡುಗರುಗಳು ಹುಡುಗಿಗಳನ್ನ ನೋಡಕ್ ಬಂದ್ರೆ ಅಂಕಲ್ಗಳು ಆಂಟಿಗಳನ್ನ ನೋಡಕ್ ಬರ್ತಾರೆ. ಅದು ಬಿಟ್ರೆ ನನಗೂ ಏನು ವಿಶೇಷತೆಗಳು ಕಾಣಲಿಲ್ಲ ಸರ್. ಈಗಿನ ಕಾಲದ ಹುಡುಗರಲ್ವಾ, ನೀವು ಹೀಗೆ ಮಾತಾಡೋದ್ರಿಂದ ನನಗೇನು ಆಶ್ಚರ್ಯ ಕಾಣ್ತಾ ಇಲ್ಲ. ಅದೇ ನಾಟಕ ಕಲಾವಿದರಿಗೆ ಎಷ್ಟು ಶಿಸ್ತು ಕಲಿಸುತ್ತೋ, ನೋಡೋ ಪ್ರೇಕ್ಷಕರಿಗೆ ಅಷ್ಟೇ ಶಿಸ್ತು ಸಮಯ ಪಾಲನೆ ಕಲಿಸುತ್ತೆ.